ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಜೊತೆಗೆ ನಮ್ಮ ನಾಡು ಏಕೀಕರಣಗೊಂಡು ಇಂದು ಒಂದು ವಿಶಾಲವಾಗಿರ್ತಕ್ಕಂಥ ಕನ್ನಡ ನಾಡಾದಂತಹ ಒಂದು ಸವಿನೆನಪಿಗೋಸ್ಕರ ರಾಜ್ಯೋತ್ಸವವನ್ನು ನವೆಂಬರ್ 1ರಂದು ನಾಡಿನಾದ್ಯಂತ ಹೆಮ್ಮೆಯಿಂದ ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಆ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಕ್ಕೆ ಬಯಸ್ತೀನಿ. ಜೊತೆಗೆ ಇಂದು ಒಂದು ಹೊಸ ಗದ್ಯವನ್ನು ನಿಮಗೆ ಪರಿಚಯಿಸಕ್ಕೆ ಬಯಸ್ತೀನಿ. ಆ ಗದ್ಯದ ಹೆಸರು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣ. ಮಕ್ಕಳೇ, ಒಬ್ಬ ವ್ಯಕ್ತಿ ತನ್ನ ಗುಣಶೀಲತೆಯಿಂದ, ಆ ಶೀಲ ಸಂಪನ್ನತೆಯಿಂದ, ಮೇರು ವ್ಯಕ್ತಿತ್ವದಿಂದ, ಅಸಾಧಾರಣ ಪ್ರತಿಭೆಯಿಂದ ಜಗತ್ತಿನ ಎತ್ತರದ ಸ್ಥಾನಕ್ಕೆ ಸುಲಲಿತವಾಗಿ ಸರಾಗವಾಗಿ ನಿಲ್ಲಬಹುದು. ಆ ಒಂದು ಸ್ಥಾನಕ್ಕೆ ಒಂದು ಗೌರವವನ್ನು ತಂದುಕೊಡ್ಬೋದು ಅಂದರೆ ಅದಕ್ಕೆ ಸಾಕ್ಷಿನೇ ರಾಧಾಕೃಷ್ಣ. ಯಾಕೆ ಈ ಮಾತಿನ ಇಷ್ಟಪಡ್ತೀವಿ ಅಂತಂದರೆ, ನಾವು ಮಕ್ಕಳ ದಿನಾಚರಣೆಯನ್ನು ನಮ್ಮ ದೇಶದ ಪ್ರಥಮ ಪ್ರಧಾನಿಗಳಾಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರೂರವರ ಜನ್ಮದಿನದ ಸವಿನೆನಪಿಗೋಸ್ಕರ ಅವರ ಪ್ರೀತಿ ಪಾತ್ರ ಮಕ್ಕಳ ಹಾಗಿದ್ದರಿಂದ ಮಕ್ಕಳ ದಿನಾಚರಣೆಯನ್ನು ನಾವು ಆಚರಿಸ್ತೀವಿ ನವೆಂಬರ್ 14. ಅದೇ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೀವಿ. ಯಾಕೆ ಸರ್ ಅವತ್ತು ಯಾವ ಶಿಕ್ಷಕರು ಹುಟ್ಟಿದ್ರು ಸರ್ ಅಂತ ನೀವು ಕೇಳಿದ್ರು. ಯಾಕೆಂದರೆ ನವೆಂಬರ್ 14 ನೆಹರೂರವರ ದಿನ ಆಗಿರೋದ್ರಿಂದ ಈ ಸೆಪ್ಟೆಂಬರ್ 5 ಯಾರ ದಿನ ಸರ್? ಮಕ್ಕಳೇ, ಶಿಕ್ಷಕ ಕ್ಷೇತ್ರ ತುಂಬ ಪವಿತ್ರವಾದಂಥ ಕ್ಷೇತ್ರ. ಯಾಕೆ ಅಂದರೆ ತಾನು ಜ್ಯೋತಿಯಾಗಿ ನಿಂತು ಸಣ್ಣ ಸಣ್ಣ ಜ್ಯೋತಿಗಳನ್ನು ಹಚ್ಚುವ ಮೂಲಕ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಡ್ತಕ್ಕಂಥವನು ಶಿಕ್ಷಕ. ಅಂಥ ಶಿಕ್ಷಕ ಕ್ಷೇತ್ರವನ್ನು ಶಿಕ್ಷಕ ವಲಯವನ್ನು ಹೆಮ್ಮೆಯಿಂದ ನಿಲ್ಲುವಂತೆ, ತುಂಬ ಮೌಲ್ಯಾಧಾರಿತ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡಿದಂತಹ ಮಹಾನುಭಾವ ರಾಧಾಕೃಷ್ಣ. ಅವರ ಜನ್ಮದಿನ ಸೆಪ್ಟೆಂಬರ್ 5. ಅವರು ಜನ್ಮಿಸಿದ್ದು ಕ್ರಿಸ್ತ ಶಕ 1888. ಮೂಲತಃ ತಮಿಳುನಾಡಿನವರು. ಅವರು ಕುರಿತಾಗಿರ್ತಕ್ಕಂತಹ ಈ ಒಂದು ವ್ಯಕ್ತಿಚಿತ್ರ ಆಧಾರಿತ ಪಾಠ ನಿಮಗೋಸ್ಕರ ಇಟ್ಟಿದ್ದಾರೆ ನಮ್ಮ ಪಠ್ಯ ಪುಸ್ತಕ ಸಮಿತಿಯ ರಚನೆಯವರು. ಮಕ್ಕಳೇ, ಆ ಒಂದು ವ್ಯಕ್ತಿಯನ್ನು ಕುರಿತು, ಆ ಒಂದು ವ್ಯಕ್ತಿಯ ಜೀವನದ ವಿವಿಧ ಮಜಲುಗಳನ್ನು, ಅವರ ಶೈಕ್ಷಣಿಕ ಸಾಧನೆಗಳನ್ನು ಅಷ್ಟೇ ಅಲ್ಲದೆ ರಾಜಕೀಯವಾಗಿ, ವಿದೇಶಿ ರಾಯಭಾರಿಯಾಗಿ, ನಾನಾ ಒಂದು ವಿಶ್ವವಿದ್ಯಾಲಯಗಳಲ್ಲಿ ಅವರು ಕೊಟ್ಟಂತಹ ಪ್ರವಚನಗಳಿಂದ ಅಂಥ ಮಹಾನುಭಾವನ ಗುಣಸಂಪತ್ತೆಯನ್ನು ಎಲ್ಲ ಮಕ್ಕಳು ಬರೀಲಿ ಅಂತಕ್ಕಂತಹ ಸದುದ್ದೇಶದಿಂದ ಪ್ರಸ್ತುತ ಈ ಪಾಠವನ್ನು ನಿಮಗೋಸ್ಕರ ಇಟ್ಟಿದ್ದಾರೆ. ಬನ್ನಿ, ಆ ಒಂದು ಪಾಠ ಭಾಗಕ್ಕೆ ನಾವು ಹೋಗುವ ಮುನ್ನ ವ್ಯಕ್ತಿ ಚಿತ್ರ ಅಂದ್ರೇನು, ಜೀವನ ಚರಿತ್ರೆ ಅಂದ್ರೇನು, ಆತ್ಮಕಥೆ ಅಂದ್ರೇನು, ಈ 3 ಪದಗಳಿಗೆ ಅರ್ಥವನ್ನು ತಿಳಿಸಿಕೊಟ್ಟು ನಾನು ಪಾಠ ಭಾಗ ಸಾಕ್ತೇನೆ. ಮೊದಲನೇದಾಗಿ ನಾನು ಕಳೆದ ತರಗತಿಗಳಲ್ಲಿ ನಿಮಗೆ ಪುನರ್ ಗಮನಿಸ್ತಾ ಇರ್ತೇನೆ. ಹೊಸ ಸಾಹಿತ್ಯ, ನವೋದಯ ಸಾಹಿತ್ಯ, ಇದು ಬರಲಾಗಿ ಹೊಸ ಹೊಸ ಸಾಹಿತ್ಯ ಶೈಲಿಗಳು, ಸಾಹಿತ್ಯ ಪ್ರಕಾರಗಳು ಹುಟ್ಟಿಕೊಂಡು ಅಂತಕ್ಕಂಥದ್ದನ್ನು ನಾನು ತಿಳಿಸ್ತೀನಿ. ಆ ಸಾಹಿತ್ಯ ಪ್ರಕಾರಗಳು ಏನು ಹುಟ್ಟಿಕೊಂಡು ಅಂದರೆ ಹೊಸತನ ಇತ್ತು, ನಾವೀನ್ಯತೆ ಇತ್ತು. ಈಗ ವ್ಯಕ್ತಿ ಚಿತ್ರ ಅಂತಕ್ಕಂಥದ್ದು ಪುರಾಣಗಳಲ್ಲಿ ಕಂಡುಬರ ಸಾಧ್ಯನೇ ಇಲ್ಲ. ಜೀವನ ಚರಿತ್ರೆ ಇವೆಲ್ಲವೂ ಕೂಡ ಅವು ಖಗೋಳ ಕಲ್ಪಿತವಾಗಿದ್ವು ವಿನಃ ಇವು ನೈಜ ಉದಾಹರಣೆಗಳು, ನೈಜ ಕಥಾ ವಸ್ತುಗಳು. ಹಾಗಾಗಿ ಮಕ್ಕಳೇ, ಸಾಹಿತ್ಯಕ್ಕೆ ಒಂದು ಹೊಸ ಬೆಳಕನ್ನು, ಹೊಸ ದಿಕ್ಕನ್ನು, ಹೊಸ ಮಾರ್ಗವನ್ನು ಸೃಷ್ಟಿಸಿಕೊಡ್ತು ನವೋದಯ, ಅದು ಕೂಡ ತಪ್ಪಾಗಬಹುದು. ಹಾಗಾಗಿ ಈ ವ್ಯಕ್ತಿ ಚಿತ್ರ ನೋಡಿ ಮಕ್ಕಳೇ, ವ್ಯಕ್ತಿ ಚಿತ್ರ ಹಾಗಂದ್ರೆ ಇದೊಂದು ವ್ಯಕ್ತಿಯನ್ನು ಕುರಿತು ಒಂದು ಸ್ಥೂಲವಾಗಿ, ಸಂಕ್ಷಿಪ್ತವಾಗಿ ಆತನ ಬದುಕನ್ನು ತಿಳಿಸ್ಕೊಡ್ತಕ್ಕಂಥದ್ದು ವ್ಯಕ್ತಿ ಚಿತ್ರ. ಇದರಲ್ಲೇ ಜೀವನ ಚರಿತ್ರೆ ಅಂತ, ಜೀವನ ಚರಿತ್ರೆ. ಸರ್, ಜೀವನ ಚರಿತ್ರೆ ಅಂದ್ರೆ ಏನು?
ಸುದೀರ್ಘವಾಗಿ ಅವರ ಜೀವನವನ್ನು ಕಟ್ಟಿಕೊಡತಕ್ಕಂಥದ್ದೇ ಜೀವನ ಚರಿತ್ರೆ. ಈ ರಾಧಾಕೃಷ್ಣನ ಬದುಕನ್ನ ಸ್ಥೂಲವಾಗಿ ಕಿರುಪರಿಚಯದೊಂದಿಗೆ ನಮಗೆ ತಿಳಿಸ್ಕೊಟ್ರೆ ಅದು ವ್ಯಕ್ತಿ ಚಿತ್ರ. ಅದೇ ವ್ಯಕ್ತಿಯನ್ನು ಕುರಿತು ಸುದೀರ್ಘ ಬರಹವೇ ಜೀವನ ಚರಿತ್ರೆ. ಜೊತೆ ಕೊನೆಗಾಗಿ ಆತ್ಮಕಥೆ. ಸರ್, ಆತ್ಮಕಥೆ ಅಂದ್ರೆ ಮಕ್ಕಳೇ ಈ ಎರಡು ಬೇರೆ, ಇದೊಂದೇ ಬೇರೆ. ಯಾಕೆ ಸರ್? ಈ ವ್ಯಕ್ತಿ ಚಿತ್ರದಲ್ಲೇ ಒಬ್ಬ ವ್ಯಕ್ತಿಯನ್ನು ಕುರಿತು ಮತ್ತೊಬ್ಬ ಬರೀತಕ್ಕಂಥದ್ದಿರುತ್ತೆ. ಅರ್ಥ ಆಗ್ತಿದೆಯೇ? ರಾಧಾಕೃಷ್ಣನ ಕುರಿತು ಬೇರೊಬ್ಬ ವ್ಯಕ್ತಿ ಕುರಿತು ಅದನ್ನು ಬರೆದ್ರೆ, ಬೇರೊಬ್ಬ ವ್ಯಕ್ತಿ ಆ ಒಂದು ವ್ಯಕ್ತಿಯನ್ನು ಕುರಿತು ಬರೆದ್ರೆ ಅದು ವ್ಯಕ್ತಿ ಚಿತ್ರ, ಅದು ಜೀವನ ಚರಿತ್ರೆ. ಆತ್ಮಕಥೆ ಅದೇ ರಾಧಾಕೃಷ್ಣನ್ ತನ್ನನ್ನೇ ತಾನು ಕುರಿತು ಬರೆದ್ರೆ ಅದು ಆತ್ಮಕಥೆ. ಸರಳವಾಗಿ ಅರ್ಥ ಮಾಡ್ಕೊಂಡ್ರೆ, ಒಬ್ಬ ವ್ಯಕ್ತಿಯನ್ನು ಕುರಿತು ಮತ್ತೊಬ್ಬ ಬರೆದ್ರೆ ಅದು ವ್ಯಕ್ತಿ ಚಿತ್ರ ಅಥವಾ ಜೀವನ ಚರಿತ್ರೆ. ವ್ಯಕ್ತಿ ಚಿತ್ರ, ಜೀವನ ಚರಿತ್ರೆ ಒಂದು. ಯಾಕೆಂದ್ರೆ ಇದು ಕಿರುಪರಿಚಯವನ್ನು ಕೊಡುತ್ತೆ. ಜೀವನ ಚರಿತ್ರೆ ಅವರ ಬದುಕಿನ ವಿಶಾಲ ನೋಟವನ್ನ, ವ್ಯಾಪಕವಾದಂತಹ ನೋಟವನ್ನ ತುಂಬಿಕೊಡುತ್ತೆ. ಹಾಗಾಗಿ ಇದೊಂದು ಸುದೀರ್ಘ ಬರಹ, ಇದೊಂದು ಕಿರುಪರಿಚಯ. ಇವೆರಡೂ ಕೂಡ ಬೇರೊಬ್ಬ ವ್ಯಕ್ತಿಯಿಂದ ರಚಿತ ಹಾಡುವು. ಅದೇ ವ್ಯಕ್ತಿ ತನ್ನನ್ನ ಕುರಿತು ತಾನೇ ಬರ್ಕೊಂಡ್ರೆ ಆತ್ಮಕಥೆ. ಇಂಥ 3 ಸಾಹಿತ್ಯ ಪ್ರಕಾರಗಳು ಕನ್ನಡ ನಾಡಿಗೆ ನವೋದಯ ಸಾಹಿತ್ಯದ ಬಳುವಳಿಯಾಗಿ, ಆ ಕೊಂಗೆಯ ನಾನಾ ಟಿಸಿಲುಗಳಾಗಿ, ನಾನಾ ಸಾಹಿತ್ಯ ಪ್ರಕಾರಗಳಾಗಿ ಹುಟ್ಟುಕೊಂಡು, ಹಾಗಾಗಿ ನಮ್ಮ ಸಾಹಿತ್ಯ ವಿಪುಲವಾಗಿ ಬೆಳೆಯಲು, ಅನೇಕ ಸಂಖ್ಯೆಯ ಕೃತಿಗಳು ರಚನೆಯಾಗಲು ಕಾರಣವಾಗುವುದು ಕೂಡ ತಪ್ಪಾಗಬಾರದು. ಅಂದರೆ ನೋಡ್ತಕ್ಕಂಥ ದೃಷ್ಟಿಕೋನ ಒಂದು ವಿಶಾಲತೆಯನ್ನು ಪಡ್ಕೊಂಡು, ಹಾಗಾಗಿ ಸಾಹಿತ್ಯ ಕೃಷಿ ಅಂತಕ್ಕಂಥದ್ದು ಏರಳವಾಗಾಯಿತು. ನಮ್ಮ ಭಾಷೆಯ ಸಂಪತ್ತು, ಆ ಸಂಪತ್ತಿನ ಒಡಲು ಬೃಹದಾಕಾರವಾಗಿ ತಂದುಕೊಡುವುದು ಕೂಡ ತಪ್ಪಾಗಲ್ಲ. ನೀವು ಕೂಡ ಅಷ್ಟೇ ಮಕ್ಕಳೇ, ಮುಂದಿನ ದಿನಗಳಲ್ಲಿ ರಾಧಾಕೃಷ್ಣನ ಒಂದು ಇತಿಹಾಸವನ್ನು ಓದ್ತಕ್ಕಂಥ ಮಗು ಮತ್ತೊಬ್ಬ ರಾಧಾಕೃಷ್ಣನ್ ಯಾಕೆ ಆಗಬಾರ್ದು? ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮ ನಿಮ್ಮಂತೆ ರಾಧಾಕೃಷ್ಣನೊಬ್ಬರು ಮನುಷ್ಯ, ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ತನ್ನ ಪ್ರಖರವಾಗಿರತಕ್ಕಂತಹ ಪಾಂಡಿತ್ಯದಿಂದ, ವಿದ್ವತ್ಪೂರ್ಣತೆಯಿಂದ, ಮೌಲ್ಯಗಳಿಂದ, ಗುಣದಿಂದ ಆ ಎತ್ತರಕ್ಕೆ ಹೋಗಿದ್ದಾರೆ ಅಂದರೆ ಆ ಧಾಟಿಲಿ, ಆ ನೆರಳಿನಲ್ಲಿ ನೀನು ಕೂಡ ಯಾಕೆ ಮೇಲೆ ಬರಬಾರ್ದು? ನೀನು ಕೂಡ ಯಾಕೆ ಸಮಾಜದಲ್ಲಿ ಮತ್ತೊಬ್ಬ ರಾಧಾಕೃಷ್ಣನಾಗಬಾರ್ದು? ಹಾಗೆ ಆ ಮೌಲ್ಯಗಳು ನಿಮ್ಮಲ್ಲಿ ಹುಟ್ಟುಕೊಳ್ಳಿ. ನೀವು ಕೂಡ ಆ ಜೀವನ ಚರಿತ್ರೆಯನ್ನು ಓದಿದಾಗ, ಆ ವ್ಯಕ್ತಿ ಚಿತ್ರವನ್ನು ಓದಿದಾಗ ನಿಮ್ಮಲ್ಲೂ ಕೂಡ ಜ್ಞಾನದ ಮೇಲೆ ಹಸಿವು ಉಂಟಾಗಲಿ. ನೀವು ಕೂಡ ಸತತ ಕಠಿಣ ಪರಿಶ್ರಮದಿಂದ ಅಧ್ಯಯನಶೀಲರಾಗಿ ಒಂದು ಪ್ರಕಾರವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಗಳಿಸಿಕೊಳ್ಳಿ ಅಂತಕ್ಕಂಥದ್ದೇ ಪ್ರಸ್ತುತ ನಮ್ಮ ಗದ್ಯದ ಸದುದ್ದೇಶ, ಆಶಯ. ಅರ್ಥ ಆಗ್ತಿದೆ ಮಕ್ಕಳೇ? ನಮಗೆ ಜೀವನ ಚರಿತ್ರೆಗಳನ್ನು, ವ್ಯಕ್ತಿ ಚಿತ್ರಗಳನ್ನು ಯಾತಕ್ಕೋಸ್ಕರ ಇಡ್ತಾರೆ? ಅವರ ಬಾಲ್ಯದಲ್ಲಿ, ಅವರ ಬಾಲ್ಯದ ಶೈಕ್ಷಣಿಕ ಜೀವನದಲ್ಲಿ ಎಷ್ಟು ಕಷ್ಟಗಳಿದ್ದು, ಏನೆಲ್ಲ ಕಷ್ಟಗಳಿದ್ರೂ ಕೂಡ ಅವನ್ನು ಪಕ್ಕಕ್ಕಿಟ್ಟು ತಮ್ಮ ಕೆಲವು ಪದ ಬರೆದಿದೆ, ಗ್ರಹಣ ಶಕ್ತಿ ಅಂತ ಒಂದು ಪದ ಬರೆದಿದೆ. ಅಂದರೆ ಜ್ಞಾನವನ್ನು ಅರ್ಜಿಸ್ತಕ್ಕಂಥ ಸಾಮರ್ಥ್ಯ. ಆ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಂತ ಶ್ರಮಪಟ್ಟು ಶ್ರದ್ಧೆಯಿಂದ ಕಾರ್ಯಪ್ರವೃತ್ತರಾಗಿ, ಕಾರ್ಯಶೀಲರಾಗಿ ಅವರು ತನ್ನ ಬಡತನವನ್ನು ಪಕ್ಕಕ್ಕಿಟ್ಟು ಪಾಠ ಅಂದರೆ ಮನೆ ಪಾಠವನ್ನು ಬೋಧಿಸುವುದರ ಮೂಲಕ ಹಣ ಸಂಪಾದನೆ ಮಾಡಿ ತನ್ನ ಕುಟುಂಬವನ್ನೂ ಮೇಲೆತ್ತಿ ಅವರು MA ಪದವಿಯನ್ನು ಪಡ್ಕೊಂಡು ನಾನಾ ಹುದ್ದೆಗಳಲ್ಲಿ ಪ್ರಾಧ್ಯಾಪಕರಾಗಿ ತುಂಬ ಎತ್ತರದ ಪದವಿಯನ್ನು ಪಡ್ಕೊಂಡು ಉಪರಾಷ್ಟ್ರಪತಿ ಅಂತಕ್ಕಂಥ ಒಂದು ಸ್ಥಾನವನ್ನೂ ಅಲಂಕರಿಸಿ ಇಂದಿಗೂ ನಮ್ಮ ನಡುವೆ ಶತಮಾನಗಳು ಕಳೆದರೂ ಕೂಡ ಇಂದಿಗೂ ನಮ್ಮ ನಡುವೆ ಶಿಕ್ಷಕ ಕ್ಷೇತ್ರವನ್ನು ಪೂಜ್ಯನೀಯ ಭಾವನೆಯಿಂದ ಪವಿತ್ರ ಕ್ಷೇತ್ರವನ್ನಾಗಿಸಿ ಇಂದು ಅಜರಾಮರಾಗಿದ್ದಾರೆ. ಅವರ ಹೆಸರು
ಶಿಕ್ಷಣ ಕ್ಷೇತ್ರ ಇರೋ ತನಕ ಕೂಡ ಚಂದ್ರಾರ್ಕ ಸ್ಥಾಯಿಯಾಗಿ ಉಳಿಯುತ್ತೆ ಮಕ್ಕಳೇ. ಹಾಗೆ ನಿಮ್ಮಲ್ಲೂ ಕೂಡ ಜ್ಞಾನದ ಮೇಲೆ ಹಸಿ ಉಂಟಾಗಲಿ, ಶ್ರದ್ಧೆಯನ್ನು ಹೆಚ್ಚಿಸ್ಕೊಳ್ಳಿ, ಅಧ್ಯಯನದ ಮೇಲೆ ಒಂದು ಪ್ರೀತಿನ ಬೆಳೆಸ್ಕೊಳ್ಳಿ. ಆ ಓದತಕ್ಕಂಥ ಹುಚ್ಚು, ಆ ಗೀಳು ನಿಮ್ಮಲ್ಲಿ ಎಂದು ಬರುತ್ತೋ ಆಗ ನಿಮ್ಮ ವ್ಯಕ್ತಿತ್ವ ಒಂದು ರೀತಿ ಅರಳುಗಟ್ಟಿದಂತಹ ವ್ಯಕ್ತಿತ್ವವಾಗುತ್ತೆ. ಮಕ್ಕಳೇ, ಅಲ್ಲಿ ಪಾಠ ಇರ್ಬೋದು, ಪಾಠನ ನಾನು ಓದಿರೋ ನಿಮ್ಗೆ ಅರ್ಥ ಆಗುತ್ತೆ, ನೀವು ಕೂಡ ಓದ್ಕೊಂತಂದ್ರೂ ಅರ್ಥ ಆಗುತ್ತೆ. ಆದರೆ ಪಾಠ ಹೇಳ್ತಕ್ಕಂಥ ಭಾವವನ್ನು ಹೊರನಿಂತು ನೋಡಿದಾಗ, ಪಠ್ಯದಿಂದ ಹೊರನಿಂತು ನೋಡಿದಾಗ, ಆ ಪಾಠದ ಮೌಲ್ಯವನ್ನು ತಮ್ಮ ಬದುಕಿಗೆ ಅಳವಡಿಸಿಕೊಂಡಾಗ, ಅವನು ಅನ್ವಯಿಸಿಕೊಂಡಾಗ ನಾವು ಕೂಡ ಒಂದು ನಮ್ಮ ವ್ಯಕ್ತಿ ಚಿತ್ರವನ್ನು ಬರೀತಕ್ಕಂಥ ವ್ಯಕ್ತಿಗಳಾಗಿ ಮಾರ್ಪಾಡಾಗಬೇಕು. ಅಂತ ಒಂದು ಸ್ಥಾನಕ್ಕೆ ನಾವು ಕೂಡ ಏರಬೇಕು ಅಂತಕ್ಕಂತಹ ತುಮುಲತೆ, ತುಡಿತ ಉಂಟಾದರೆ ಈ ಪಾಠ ಎಟ್ಟಿದ್ಕೂ ಸಾರ್ಥಕ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಬನ್ನಿ ಸರ್, ಈಗ ನಾವು ಪಾಠ ಭಾಗಕ್ಕೆ ಹೋಗುವ ಮುನ್ನ ಅಲ್ಲೊಂದು 4 ಪದಗಳಿವೆ. ಆ ಪದಗಳನ್ನು ಪರಿಚಯಿಸಿಕೊಂಡು ನಾವು ಮುಂದೆ ಹೋಗೋಣ. ಅಲ್ಲಿ ಮೊದಲನೇ ಪದ ಗ್ರಹಣ ಶಕ್ತಿ ಅಂತ, ಗ್ರಹಿಸು, ತಿಳುವಳಿಕೆ, ಅಂಡರ್ಸ್ಟ್ಯಾಂಡ್ ಅಂತ ಕೇಳ್ತೀವಿ. ಯಾಕೆ ಸರ್ ಈ ಪದ ಬಳಸ್ತೀವಿ? ನಮ್ಮ ಒಂದು ಬುದ್ಧಿನ, ಒಂದು ಜ್ಞಾನವನ್ನು ಅರ್ಜಿಸ್ಕೊಳ್ತಕ್ಕಂತಹ, ಗ್ರಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯಕ್ಕೆ ಗ್ರಹಣ ಶಕ್ತಿ ಅಂತ ಕರಿತೀವಿ. ಬುದ್ಧಿಶಕ್ತಿಯನ್ನ ಅರ್ಜಿಸುವ ಶಕ್ತಿ, ಜ್ಞಾನವನ್ನ ಅರ್ಜಿಸುವ ಸಾಮರ್ಥ್ಯ, ಗ್ರಹಣ ಶಕ್ತಿ, ಗ್ರಹಿಸು, ತಿಳುವಳಿಕೆ, ಅರಿ ಅನ್ನತಕ್ಕಂಥ ಅರ್ಥ ಬರುತ್ತೆ. ನೆಕ್ಸ್ಟ್ ಹಮರ. ಹಮರ ಅಂದ್ರೆ ಶಾಶ್ವತ. ಈಗ ರಾಧಾಕೃಷ್ಣನ್ ಶಾಶ್ವತ ಅಲ್ಲವೇ? ಅಲ್ಲವೇ? ಏನ್ ಸತ್ತೋ ಇದ್ದಾರೆ ಅಂತ ಹೇಳ್ತೀರಾ? ಅವರು ಭೌತಿಕವಾಗಿ ನಮ್ಮಿಂದ ದೂರವಾಗಿದ್ದಾರೆ. ಅವರ ಸಾಧನೆ ಇಂದಿಗೂ ಕೂಡ ಜನಮಾನಸದಲ್ಲಿ, ಸಾಹಿತ್ಯದ ಇತಿಹಾಸ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಿದೆ. ಹಾಗಾಗಿ ರಾಧಾಕೃಷ್ಣನ್ ಇಂದಿಗೂ ಅಜರಾಮರ, ಅಮರ, ಶಾಶ್ವತ. ಬುನಾದಿ. ಬುನಾದಿ ಅಂದರೆ ತಳಪಾಯ, ತಳ. ಈ ಬುನಾದಿ ಸಾಮರ್ಥ್ಯ ಅಂತ ಬಳಸ್ತಿರ್ತೀವಿ ಮಕ್ಕಳಿಗೆ. 8ನೇ ಕ್ಲಾಸಿಗೆ ಬಂದ ತಕ್ಷಣವೇ ನಿಮಗೆ ನಾವು ಸೇತು ಬಂಧ ಅಂತ ಮಾಡಿ ನಿಮ್ಮಲ್ಲಿ ಕಲಿತಿರ್ತಕ್ಕಂತಹ ಬರವಣಿಗೆಯನ್ನು, ಓದುವಿಕೆಯನ್ನು ಪತ್ತೆ ಹಚ್ತೀವಿ ಅಲ್ವಾ? ಬುನಾದಿ ಅಂದರೆ ತಳ, ತಳಪಾಯ. ನೆಕ್ಸ್ಟ್ ಬೆರಗು ಅಂತ ಒಂದು ಇದೆ. ಬೆರಗು, ವಿಸ್ಮಯ. ಈ ತರಗತಿಯಲ್ಲಿ ನೀವಿರ್ತೀರಿ, ನಿಮ್ಮಲ್ಲಿ ಯಾರೋ ಒಬ್ಬ ವಿದ್ಯಾರ್ಥಿ ಏನೋ ಒಂದು ಅಚ್ಚರಿಯ ಸಾಧನೆಯನ್ನ, ಒಂದು ವಿಶೇಷವಾದಂಥ ಸಾಧನೆಯನ್ನ ಮಾಡಿದ್ರೆ ಎಲ್ಲರೂ ಕೂಡ ಅವನನ್ನ ಬೆರಗು ಕಣ್ಣಿನಿಂದ ನೋಡ್ತೀರಿ, ನೋಡಲ್ವೇ? ಹಾಗಾಗಿ ಬೆರಗು ಅಂದ್ರೆ ವಿಸ್ಮಯ. ಸ್ವಲ್ಪ ವಾಕ್ಯ ರಚನೆ ಮಾಡಿ ನೋಡೋಣ. ಬೆರಗು. ನೀವು ಹೇಳ್ತೀರಿ ಬಿಡಿ, RCB ಈ ಸಲಿ IPL ಕಪ್ ಅನ್ನ ಗೆದ್ದುಕೊಂಡರೆ ನಿಜಕ್ಕೂ ಒಂದು ಬೆರಗು ಅಲ್ವಾ? ಆ ನಿಮ್ಮ ನಿಮ್ಮ ಮಟ್ಟದ, ನಿಮ್ಮ ಹಾಡು ಮಾತುಗಳಲ್ಲಿ ಸ್ವಂತ ವಾಕ್ಯವನ್ನು ರಚನೆ ಮಾಡಿ ಮಕ್ಕಳೇ. ಅದು ನಿಜಕ್ಕೂ ಕೂಡ ನಿಮ್ಮಲ್ಲಿ ಪದ ಸಂಪತ್ತನ್ನು, ಶಾಬ್ದಿಕ ಸಂಪತ್ತನ್ನು ಹೆಚ್ಚಿಸುತ್ತೆ, ನಿಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸುತ್ತೆ, ಪದ ಸಂಪತ್ತನ್ನು ಹೆಚ್ಚಿಸುತ್ತೆ. ನೆಕ್ಸ್ಟ್ ಭಾವೋದ್ರೇಕ. ಭಾವೋದ್ರೇಕ ಅಂದರೆ ಮಕ್ಕಳೇ ಭಾವಪರವಶತೆ. ಈಗ ನಿಮ್ಮ ಅಕ್ಕಪಕ್ಕದ ಮನೆಯವರು ಯಾರೋ ಒಬ್ಬರು ನಿಮಗೆ ತುಂಬ ಆತ್ಮೀಯರಾಗಿರ್ತಾರೆ.
ಅವರು ಏಕಾಏಕಿಯಾಗಿ ಆ ಊರನ್ನು ಬಿಟ್ಟು ಬೇರೆ ಊರಿಗೆ ಸ್ಥಳಾಂತರಗೊಳ್ತಾರೆ. ಆ ಕ್ಷಣದಲ್ಲಿ ಅವ್ರನ್ನ ಕಳಿಸ್ಕೊಡ್ಬೇಕಾದ್ರೆ ನಿಮ್ಮ ಮನಸ್ಸಿನಿಂದ ಮಾತುಗಳು ಬರಲ್ಲ. ಯಾಕೆಂದರೆ ನೀವು ಭಾವಪರವಶರಾಗಿರ್ತೀರಿ. ಅದನ್ನು ಭಾವೋದ್ರೇಕ ಅಂತ ಕರೀತಾರೆ. ಭಾವಪರವಶತೆ. ಭಾವ ಉದ್ರೇಕಗೊಂಡಾಗ, ಉದ್ದೀಪನಗೊಂಡಾಗ ನಿಮ್ಮ ಮನಸ್ಸಿನ ಮಾತುಗಳು ಬಾಯಿಂದ ಹೊರಬರಲ್ಲ. ಕಣ್ಣುಗಳು ಮಾತಾಡ್ತವೆ, ನಿಮ್ಮ ತುಟಿಗಳು ಮಾತಾಡ್ತವೆ, ನಿಮ್ಮ ಮುಖದಲ್ಲಿ ಆ ಒಂದು ಭಾವನೆ ಗೊತ್ತಾಗ್ತಾ ಇರುತ್ತೆ ನೋಡುಗರಿಗೆ. ಹೌದು, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಅದನ್ನು ಭಾವಪರವಶತೆ. ಮೊಳಗು. ಮೊಳಗು ಅಂದರೆ ಧ್ವನಿ ಮಾಡು. ಈ ಆಟೋಗಳಿಂದ, ಆ ಲಾರಿಗಳಿಂದ ಬರುತ್ತೆ ನೋಡಿ, ದಾರಿಗಾಗಿ ಧ್ವನಿ ಮಾಡಿ. ಮೊಳಗು. ಎಂಥದ್ದು? ಹನನ್, ಸೈನನ್. ಹನುಪಮ. ಹನುಪಮ ಅಂದರೆ ನೆವರ್ ಎಂಡಿಂಗ್, ಎಣೆ ಇಲ್ಲದ. ಎಂಡ್ ಅಂದರೆ ಕೊನೆ, ನೆವರ್ ಎಂಡ್ ಅಂದರೆ ಕೊನೆಯೇ ಇಲ್ಲದ, ಕೊನೆ ಅಂದರೆ ಎಣೆ, ಎಣೆ ಇಲ್ಲದ. ಮಕ್ಕಳೇ ತುಂಬ ಹತ್ತಿರ ಬರೆದ್ಬಿಟ್ಟಿದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಮಂತ್ರಮುಗ್ಧ. ಮಂತ್ರಮುಗ್ಧ ಅಂದರೆ ಮಾತು ಬಾರದೆ ಮೂಕರಾಗ್ತಕ್ಕಂಥದ್ದು. ಇದು ಕೂಡ ನಿಮಗೆ ಅನುಭವ ಬಂದಿರುತ್ತೆ. ಯಾವುದೋ ಒಂದು ಆಟವನ್ನು ನೋಡ್ತಾ ಇರ್ತಿರೋ ಅಥವಾ ತಾವಾಗೇ ಆಟ ಆಡ್ತಿರ್ತಿರೋ, ಯಾರೋ ಒಬ್ಬ ತುಂಬ ಚೆನ್ನಾಗಿ ಆಡ್ತಿರ್ತಾನೆ, ಅವನ ಆಟ ನೋಡ್ತಾ ನೋಡ್ತಾ ನೀವು ಮಂತ್ರಮುಗ್ಧರಾಗಿರ್ತೀರಿ. ಮಾತು ಹೊರಬದಲದಂತೆ, ಆಶ್ಚರ್ಯ, ಮೌನ. ಮಂತ್ರಮುಗ್ಧ, ಮೌನಕ್ಕೆ ಶರಣಾಗುವುದು. ಬೇಗೆ. ಬೇಗೆ ಅಂದರೆ ಸಂಕಟ. ವ್ಯಾಪಕ, ವಿಸ್ತಾರ. ವಿಶಾಲ. ಇಷ್ಟು ಪ್ರಸ್ತುತ ನಮ್ಮ ತರಗತಿಗೆ ಸಂಬಂಧಪಟ್ಟಂತಹ ಪಾಠದ ಹೊಸ ಪದಗಳು. ಹೊಸ ಪದ ಅನ್ನೋದಿನ ಅಲ್ಲಲ್ಲಿ ಬರ್ತಕ್ಕಂತಹ ಪದಗಳು. ಮಕ್ಕಳೇ, ಇಷ್ಟು ಸಾಕು. ನಾವು ಈಗ ನೇರವಾಗಿ ಪಾಠ ಭಾಗಕ್ಕೆ ಹೋಗೋಣ. ಪಾಠ ಭಾಗ ಹೋಗುವ ಮುನ್ನ ಇನ್ನೊಂದ್ಸಲಿ ನೆನೆಸ್ಕೊಡ್ತೀನಿ ಮಕ್ಕಳೇ. ಸಾಹಿತ್ಯದಲ್ಲಿ ವ್ಯಕ್ತಿ ಚಿತ್ರ, ಜೀವನ ಚರಿತ್ರೆ, ಆತ್ಮಕಥೆ, ಮೂರು ಒಂದು ಸಾಹಿತ್ಯದ ಹೊಸ ಪ್ರಕಾರಗಳು. ಆ ಹೊಸ ಪ್ರಕಾರಗಳಲ್ಲಿ ಮೊದಲೆರಡು ಒಂದು ಜಾತಿಗೆ ಸೇರಿದವು, ತದನಂತರ ಅದು ಒಂದು ಜಾತಿಗೆ ಸೇರಿದವು. ಏನ್ ಸಾಧ್ಯ ಅಂತ ಹೇಳ್ತಿದ್ದೀನಿ? ಇದು ಒಬ್ಬ ವ್ಯಕ್ತಿ ಮತ್ತೊಬ್ಬನನ್ನ ಕುರಿತು ಸ್ಥೂಲವಾಗಿ ಬರೆದ್ರೆ ವ್ಯಕ್ತಿ ಚಿತ್ರ, ಸುದೀರ್ಘವಾಗಿ ಬರೆದ್ರೆ ಜೀವನ ಚಿತ್ರ. ನೆಕ್ಸ್ಟ್, ಒಬ್ಬ ಅವನೇ ವ್ಯಕ್ತಿ, ಸಾಧಕನೇ ವ್ಯಕ್ತಿ. ಅವನು ತನ್ನ ಬದುಕಿನ ಏಳು ಬೀಳುಗಳನ್ನು, ಬದುಕಿನ ನೈಜ ಅನುಭವಗಳನ್ನು ಸ್ವತಃ ಅವನ ಬರವಣಿಗೆಯಲ್ಲೇ ದಾಖಲಿಸ್ತಾ ಹೋದ್ರೆ ಅದು ಆತ್ಮಕಥೆ. ಇಷ್ಟು ಸಾಕು. ಈಗ ನಮ್ಮ ರಾಧಾಕೃಷ್ಣನ್ ಕುರಿತು ನೇರವಾಗಿ ಬದಲಿಕ್ಕೆ ಹೋಗೋಣ. ಅವ್ರ ಬಗ್ಗೆ ಇನ್ನೆರಡೆರಡು ಮಾತುಗಳನ್ನು ತಿಳಿಸಕ್ಕೆ ಬಯಸ್ತೀನಿ. ಪ್ರಖರವಾದಂತಹ ಪಾಂಡಿತ್ಯ ಅಂದರೆ ಸುಮ್ಮನೆ ಪಾಂಡಿತ್ಯ ಅನ್ನೋದು ಸಿಗಲ್ಲ. ಪಂಡಿತರು, ಪಾಮರರು ಸುಮ್ಮನೆ ಆಗಲ್ಲ. ಆಳವಾಗಿರ್ತಕ್ಕಂತಹ ಅಧ್ಯಯನ, ಅಪಾರವಾಗಿರ್ತಕ್ಕಂಥ ಜ್ಞಾನಾರ್ಜನೆ, ಇದರಿಂದ ಏನಾಗುತ್ತೆ, ಅವರಲ್ಲಿ ಪಾಂಡಿತ್ಯ ಅನ್ನೋದು ಹೆಚ್ಚುತ್ತೆ. ಹಾಗೆ ಪ್ರಖರ, ಒಂದು ಒಳೆಯುವ ಪಾಂಡಿತ್ಯ ಶ್ರೀಗಳಾಗಿತ್ತು. ಅಷ್ಟೇ ಅಲ್ಲ, ಅವರಲ್ಲಿದ್ದಂತಹ ಸಜ್ಜನಿಕೆ, ಸೌಜನ್ಯ, ಆ ಒಂದು ಗುಣಶೀಲತೆ. ಅಂದರೆ ಒಬ್ಬ ವ್ಯಕ್ತಿ ಸುಮ್ಮನೆ ಎತ್ತಕ್ಕೆ ಹೋಗಿ ಸಾಧ್ಯ. ಅವರಲ್ಲಿ ಒಂದು ಸಜ್ಜನದ ಮನೋಭಾವನೆ ಇರಬೇಕು. ಅವನು ಸದ್ಗುಣಗಳನ್ನು ಮೇಳೈಸಿಕೊಂಡಿರಬೇಕು. ಆಗ ಮಾತ್ರ ಸಾಧ್ಯ ಅವನೊಬ್ಬ ಎತ್ತರ ಬೆಳೆಯಕ್ಕೆ, ಒಬ್ಬ ಸಜ್ಜನ ಅನ್ನಿಸ್ಕೊಳ್ಳಕ್ಕೆ. ಸಮಾಜದಲ್ಲಿ ಇಲ್ಲಪ್ಪ ಇದ್ರೆ ಆ ಥರ ಇರಬೇಕಪ್ಪ ಅನ್ನಿಸ್ಬೇಕು ಅಂದರೆ ಅವನಲ್ಲಿ ಗುಣ ಮುಖ್ಯ,
ಅವನ ಹಣವನ್ನು ನೋಡಿ, ಅವನ ಒಂದು ರೂಪವನ್ನು ನೋಡಿ ಅವನ ಮೇಲೆ ಬರ್ತಾನೆ ಅಂದರೆ ತಪ್ಪು. ಯಾವತ್ತು ವ್ಯಕ್ತಿ ಮೇಲ್ಸ್ತರದಲ್ಲಿ, ತುಂಬ ಎತ್ತರದಲ್ಲಿ ಪ್ರಖರನಾಗಿ ಕಾಣಸಿಗ್ತಾನೆ ಅಂದರೆ ಅದು ಅವನ ಗುಣದಿಂದ. ಚಂದ್ರ ಹೇಗೆ 16 ಗುಣಗಳಿಂದ ತನ್ನ ಕಳೆಯನ್ನ, ತನ್ನ ಮೆರಗನ್ನ ಕಂಡುಕೊಂಡಿದ್ದನು, ಹಾಗೆ ಶ್ರೀಯುತರು ಸದ್ಗುಣಗಳನ್ನೆಲ್ಲ ಒಟ್ಟುಗೂಡಿಸಿ ಅದರ ಎರಕವೈದಂತೆ ತನ್ನ ವ್ಯಕ್ತಿತ್ವವನ್ನು ಪಡೆದುಕೊಂಡಿದ್ದರಿಂದ ರಾಧಾಕೃಷ್ಣ ಕೇವಲ ಒಬ್ಬ ಶಿಕ್ಷಕನಾಗಿ ಉಳಿಯದೆ ನಾನಾ ದೇಶಗಳಲ್ಲಿ ರಾಯಭಾರಿಯಾಗಿ, ಸಾಂಸ್ಕೃತಿಕ ರಾಯಭಾರಿಯಾಗಿ, ನಾನಾ ದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ಒಂದು ರೀತಿ ಸಂದರ್ಶಕ ಪ್ರಾಧ್ಯಾಪಕರಾಗಿ, ಅತ್ಯುತ್ತಮ ರಾಜಕಾರಣಿ ಧುರೀಣರಾಗಿ, ರಾಜಕಾರಣ ಅಂದ್ರೆ ಈಗಿನ ರಾಜಕಾರಣಿ ಅಂತ ಭಾವಿಸ್ಕೋಬಾರ್ದು, ಇವರೆಲ್ಲ ಜ್ಞಾನದ ರಾಜಕಾರಣ. ಮಹಾತ್ಮ ಗಾಂಧೀಜಿಯವರ ಸ್ವತಂತ್ರ ಚಳುವಳಿಗಳನ್ನು ತಮ್ಮ ಬರವಣಿಗೆಗಳಲ್ಲಿ ಬೆಂಬಲಿಸಿ ಸ್ವತಃ ಗಾಂಧೀಜಿಯವರ ಅನುಯಾಯಿಗಳಾಗಿ ಕೊನೆಗೆ ಅವರಲ್ಲಿದ್ದಂಥ ವಿದ್ವತ್ತಿಗೆ ಮಾರುವಂತಹ ಕೇಂದ್ರ ಸರ್ಕಾರ ಅವರನ್ನು ಉಪರಾಷ್ಟ್ರಪತಿ ಹುದ್ದೆಗೆ ನಾಮಕರಣ ಮಾಡಿತು. ಅಂತ ಮಹಾನುಭಾವ ಸರ್ವೇಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್. ಮಕ್ಕಳೇ, ಪಾಠ ಹೋಗೋಣ. ನೋಡ್ರಿ, ನೀವು ಒಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ, ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ. ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆಯಲ್ಲಿ ಸಮಾರಂಭದಲ್ಲಿ ಹೀಗೆ ಹೇಳಿದರು. ಅಷ್ಟೇ ಅಲ್ಲ, ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವೂ ಆಗಿವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತುಗಳನ್ನು ಸ್ಮರಿಸಿಕೊಂಡರು. ಮಕ್ಕಳೇ, ಇದೊಂದು ಸಂಭಾಷಣೆಯ ತುಣುಕು. ಯಾರ ಸಂಭಾಷಣೆ? ರಾಧಾಕೃಷ್ಣನ್ ಹಾಗೂ ರಷ್ಯಾ ದೇಶದ ಅಧ್ಯಕ್ಷರಾದ ಸ್ಟಾಲಿನ್. ಆ ಸ್ಟಾಲಿನ್ ಒಂದು ವಿದಾಯದ ಭಾಷಣವನ್ನು, ಬೀಳ್ಕೊಡುಗೆಯ ಭಾಷಣವನ್ನು ಮಾಡುವಾಗ ಭಾವಪರವಶರಾಗಿ ರಾಧಾಕೃಷ್ಣನ ಅವರ ವ್ಯಕ್ತಿತ್ವವನ್ನು ವರ್ಣಿಸ್ತಾ ಇದ್ದಾರೆ. ಆ ಒಂದು 2 ಮಾತುಗಳನ್ನ ಅದಕ್ಕಿಂತ ನನ್ನ ಮಾತುಗಳಲ್ಲಿ ಕೇಳಿ ಮಕ್ಕಳೇ. ರಾಧಾಕೃಷ್ಣನ್ ಅವರು ವಿದಾಯದ ಭಾಷಣದಲ್ಲಿ ನಮ್ಮೊಂದು ಪಕ್ಷ ಏನು ಬೀಳ್ಕೊಡುಗೆ ಸಮಾರಂಭ, ನಮ್ಮಲ್ಲಿ ಯಾರು ಟೀಚರ್ಸ್ ವರ್ಗಾವಣೆ ಬಂದಿರಿ ಅವ್ರಿಗೆ ನಾವು ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲ್ವಾ, ಸೆಂಡ್ ಆಫ್ ಅಂತೀವಿ. ಹಾಗೆ ರಷ್ಯಾ ದೇಶದ ಸಾಂಸ್ಕೃತಿಕ ರಾಯಭಾರಿಯಾಗಿ ನಮ್ಮ ರಾಧಾಕೃಷ್ಣನ್ ಅವರನ್ನ ನೇಮಿಸಲಾಗಿತ್ತು. ಅರ್ಥ ಮಾಡ್ಕೊಳ್ಳಿ, ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ರಾಧಾಕೃಷ್ಣನ್ ಅವರನ್ನ ರಷ್ಯಾ ದೇಶಕ್ಕೆ ನೇಮಿಸಲಾಗಿತ್ತು. ಅಲ್ಲಿ ಅವರ ಸೇವೆ ಕೊನೆಗೊಂಡ ನಂತರ ಅಲ್ಲಿನ ಸರ್ಕಾರ ಅವರೊಂದು ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿತು. ಆ ಬೀಳ್ಕೊಡುಗೆ ಸಮಾರಂಭಕ್ಕೆ ಆ ದೇಶದ ಅಧ್ಯಕ್ಷರಾಗಿದ್ದಂಥ ಸ್ಟಾಲಿನ್ ಅವರು ಬಂದಿದ್ದರು. ಸ್ಟಾಲಿನ್ ಆ ಒಂದು ಅಧ್ಯಕ್ಷೀಯ ಭಾಷಣದಲ್ಲಿ ರಾಧಾಕೃಷ್ಣನ್ ಅವರನ್ನು ಕುರಿತು ಹೇಳುವಾಗ, ನೀವೊಬ್ಬರೇ ನನ್ನನ್ನು ಮನುಷ್ಯನಂತ ಕಂಡು ವರ್ತಿಸಿದ್ದು. ನೀವು ಬಹಳ ದಿನ ಬದುಕಬೇಕು, ಅದು ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ. ಮಕ್ಕಳೇ, ಒಂದು ದೇಶದ ಅಧ್ಯಕ್ಷ ಪದವಿಯಲ್ಲಿ ಕುಳಿತಿರ್ತಕ್ಕಂತಹ ವ್ಯಕ್ತಿ ಒಬ್ಬ ಸಾಂಸ್ಕೃತಿಕ ರಾಯಭಾರಿಯನ್ನ ಈ ರೀತಿ ಮನ ತುಂಬಿ ವರ್ಣಿಸ್ತಾ ಇದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಈ ವ್ಯಕ್ತಿಯ ವ್ಯಕ್ತಿತ್ವ ಎಂತಹುದು. ಯಾಕೆ ಸರ್ ಮುಂದ್ಕೊಂಡು ಮಾತಾಡ್ತಾರೆ?
ರಾಧಾಕೃಷ್ಣನ್, ನೀವು ನನ್ನನ್ನು ಪ್ರಥಮ ಬಾರಿ ಭೇಟಿಯಾದಾಗ ಒಂದು ಮಾತನ್ನು ಹೇಳಿದ್ರಿ. ಭಾರತ ದೇಶದಲ್ಲಿ ಕಳಿಂಗ ಯುದ್ಧ ಅಂತಕ್ಕಂಥದ್ದು ನಡೆದಿತ್ತು. ಆ ಕಳಿಂಗ ದೇಶದ ಮೇಲೆ ಯುದ್ಧ ಸಾರಿದಂಥವನು ಸಾಮ್ರಾಟ್ ಅಶೋಕ. ಅಶೋಕ ಚಕ್ರವರ್ತಿ ಮೊದಲ ಯುದ್ಧ ಅದಾಗಿತ್ತು. ಆ ಯುದ್ಧದ ನಂತರ ಆ ಯುದ್ಧದ ಸಾವು ನೋವುಗಳನ್ನು ಕಣ್ಣಾರೆ ಕಂಡಂತಹ ಅಶೋಕ ಮನನೊಂದು ದುಃಖಿಸಿ, ಇಂಥ ಸಂಪತ್ತಿಗೆ ನಾವ್ಯಾಕೆ ಮಾಡಬೇಕು ಯುದ್ಧ ಅಂತ ಹೇಳಿ ಆ ಕ್ಷಣವೊಂದೇ ತನ್ನ ರಾಜ ಪದವಿಯನ್ನು ತ್ಯಜಿಸಿ ಅವತ್ತಿನಿಂದ ಶಾಂತಿಯ ಪ್ರಜೆಯಾಗಿ, ಶಾಂತಿಯ ರಾಜನಾಗಿ, ಹೇಗೆ ಇಡೀ ವಿಶ್ವವೇ ಮೆಚ್ಚುವಂತೆ ಬೌದ್ಧ ಧರ್ಮವನ್ನು ಮೇಲೆತ್ತಿ ಇಂದಿಗೂ ಇತಿಹಾಸ ಪುಟಗಳಲ್ಲಿ ಸಾಮ್ರಾಟ್ ಅಶೋಕ ಅಂತಕ್ಕಂಥ ಹೆಸರು ತನ್ನದೇ ಆಗಿರತಕ್ಕಂತಹ ಮನ್ನಣೆ ಪಡೆಯುವಂತೆ ನೀವೂ ಕೂಡ ಸ್ಟಾಲಿನ್ ಅಂತ ಹೆಸರನ್ನು ಮಾಡ್ತೀರಾ ಅಂತೇಳಿ ಪ್ರಥಮ ಭೇಟಿಯಲ್ಲಿ ನನಗೆ ರಾಧಾಕೃಷ್ಣನ್ ಹೇಳಿದ್ರು. ಅಂತಹ ಮಹಾನುಭಾವನನ್ನು ಇವತ್ತು ನಮ್ಮ ದೇಶದಿಂದ ಬೀಳ್ಕೊಡ್ತಾ ಇದ್ದೀವಿ ಅಂತ ಹೇಳಿ ಆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸ್ಟಾಲಿನ್ ಮೆಲುಕು ಹಾಕ್ತಾರೆ. ಈ ಒಂದು ಸಂಭಾಷಣೆಯ ಒಂದು 2 ಸಾಲುಗಳಲ್ಲಿ ನಾವು ಗಮನಿಸ್ಬೋದು. ಒಬ್ಬ ವಿದೇಶದಲ್ಲಿ ನಮ್ಮ ದೇಶದಂಥ ಒಬ್ಬ ವ್ಯಕ್ತಿ, ಅವತ್ತಿನ ಕಾಲದಲ್ಲಿ ಭಾರತ ದೇಶ ಅವತ್ತಿನ ಅಭಿವೃದ್ಧಿಶೀಲ ರಾಷ್ಟ್ರ, ಈ ಮಟ್ಟಕ್ಕೂ ಬೆಳೆದು ನಿಂತಿರಲಿಲ್ಲ. ಭಾರತೀಯರನ್ನ ಕಾಣ್ತಕ್ಕಂಥ ಬಗೆಯೇ ಬೇರೆಯಾಗಿತ್ತು. ನೀವು ಪಾಠದಲ್ಲಿ ನೋಡ್ತೀವಿ ಮಕ್ಕಳೇ, ನಮ್ಮ ಸನಾತನ ಸಂಸ್ಕೃತಿಯನ್ನ, ನಮ್ಮ ಆಧ್ಯಾತ್ಮಿಕ ಬೆಳಕನ್ನ ವಿದೇಶದಲ್ಲಿ ಪರದೇಶದಲ್ಲಿ ಒಂದು ರೀತಿ ಎತ್ತಿ ಹಿಡಿದವರು, ಅದರ ಕಡೆ ತಿರುಗುವಂತೆ ಮಾಡಿದವರು ರಾಧಾಕೃಷ್ಣ. ಮತ್ತೊಬ್ಬರು ಸ್ವಾಮಿ ವಿವೇಕಾನಂದ. ಸುಮಾರು 150 ವರ್ಷಗಳ ಹಿಂದೆ ಭಾರತ ಒಂದು ಬಡ ರಾಷ್ಟ್ರದ ಪ್ರಜೆಗಳನ್ನು ನೋಡ್ತಕ್ಕಂಥ ನೋಟವೇ ಬೇರೆ. ಆದರೆ ಇವರು ತಮ್ಮ ಪ್ರಖರ ಜ್ಞಾನದ ಬೆಳಕಿನಿಂದ, ನಮ್ಮ ಸಂಸ್ಕೃತಿಯ ಒಂದು ಹರಿವಿನ ಆಳವಂತ ಹರಿವಿನಿಂದ ಭಾರತೀಯರ ಕಡೆಗೆ ವಿದೇಶಿಯರು ತಿರುಗಿ ನೋಡುವಂತೆ ಮಾಡುವಂತಹ ಮಹಾನುಭಾವ. ಹಾಗಾಗಿ ರಷ್ಯಾ ದೇಶದ ಸ್ಟಾಲಿನ್ ಹೇಳಿದ್ರಲ್ಲಿ ಅತಿಶಯೋಕ್ತಿ ಏನಿಲ್ಲ. ಏಕೆ ಅವರೆಂಥ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಸ್ಟಾಲಿನ್ ಕೂಡ ಯುದ್ಧವನ್ನು ಮಾಡಿ, ರಕ್ತಪಾತವನ್ನು ಮಾಡಿ ಸ್ವತಂತ್ರ ಗಳಿಸಿಕೊಂಡಂತ. ಆ ಸ್ವತಂತ್ರ ನಂತರ ಸ್ಟಾಲಿನ್ ಮೇಲಿನ ಜನಪ್ರಿಯತೆ ಕಡಿಮೆ ಆಗ್ತಾ ಇತ್ತು. ಆಗ ಅವರು ತುಂಬನೇ ಆ ಕ್ರೌರ್ಯದ ಪಾಪ ಪ್ರಜ್ಞೆಯಿಂದ ನರಳಿದ್ದರು. ಅಂತ ವ್ಯಕ್ತಿಗೆ ಎಂಥ ಸಾಂತ್ವನದ ಮಾತುಗಳನ್ನ ರಾಧಾಕೃಷ್ಣನ್ ಅವರು ಆಡ್ತಾರೆ. ಅಶೋಕನಂತೆ ನೀವು ಕೂಡ ಯುದ್ಧವನ್ನು ಮಾಡಿದ್ದೀರಿ, ಆ ಕ್ರೌರ್ಯವನ್ನು ನೋಡಿದ್ದೀರಿ. ಆ ಕ್ರೌರ್ಯದ ನಂತರ ನೀವು ಶಾಂತಿಯ ಬೆಳಕಿನ ಕಡೆಗೆ ಸಾಗ್ತಾ ಇದ್ದೀರಿ. ಅವನಂತೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಹೆಸರನ್ನು ಪಡಿತೀರಿ, ನೊಂದ್ಕೋಬೇಡಿ ಅಂತೇಳಿ ಅವರಿಗೆ ಸಾಂತ್ವನದ ನುಡಿಗಳನ್ನು ಆಡಿದ ಮೂಲಕ ಅವರ ಮನಸ್ಸನ್ನು ಗೆಲ್ತಾರೆ. ಅರ್ಥಾತ್ ಮಕ್ಕಳೇ, ಬನ್ನಿ, ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ. ಪ್ರತಿಯೊಬ್ಬ ಧರ್ಮವು ಅದರ ಶ್ರೇಷ್ಠ ಗುಣವನ್ನು ತೋರುತ್ತದೆ. ಅದನ್ನು ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಮಾನತೆ ಅರಿವಾಗುವುದೆಂಬ ವಿಷಯವನ್ನು ಅವರು ಎಲ್ಲ ಧರ್ಮಗಳ ಆಳವಾದ ಅಧ್ಯಯನದಿಂದ ಸಾಧಿಸಿ ತೋರಿಸಿದರು. ರಾಧಾಕೃಷ್ಣನ್ ತಮ್ಮ ವಿದ್ವತ್ ತಪದ ಫಲವಾಗಿ ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರೆಂದೆನಿಸಿದರು. ಮಕ್ಕಳೇ, ಇವತ್ತು ಜಗತ್ತಿನಲ್ಲಿ ನಾನಾ ಧರ್ಮಗಳು, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ, ಜೈನ, ಬೌದ್ಧ, ಸಿಖ್, ಹೀಗೆ ನಾನಾ ಧರ್ಮಗಳನ್ನು ನಾವು ವಿಶ್ವದಲ್ಲಿ ಕಾಣಬಹುದು. ಎಲ್ಲ ಧರ್ಮಗಳ ಸಾರ ಒಂದೇ, ಮನುಷ್ಯನನ್ನ ಮೇಲೆತ್ತುವ ಪ್ರಯತ್ನ, ನಾಗರಿಕರನ್ನಾಗಿಸುವುದೇ ಪ್ರತಿಯೊಂದು ಧರ್ಮದ ಮೂಲೋದ್ದೇಶ. ಹಾಗಾಗಿ ಯಾವ ಧರ್ಮವೂ ಮೇಲಲ್ಲ, ಯಾವ ಧರ್ಮವೂ ಕೀಳಲ್ಲ. ಎಲ್ಲ ಧರ್ಮಗಳು ಮನುಷ್ಯನ ಬೆಳಕನ್ನು, ಮನುಷ್ಯನ ಜೀವನದ ಬೆಳಕನ್ನು ಸಾಧಿಸ್ತಕ್ಕಂಥದ್ದು. ಹಾಗಾಗಿ ಇವರು ಎಲ್ಲ ಧರ್ಮಗಳ ಸಾರವನ್ನು ಅರಿತಿದ್ದರಿಂದ, ಆ ಒಂದು ವಿದ್ವತ್ಪೂರ್ಣ ಜ್ಞಾನದಿಂದ ಇವರೆಂದು ಹೇಳೋದ್ರು, ಎಲ್ಲ ಧರ್ಮಗಳು ಸೇರುವುದು ಒಂದೇ ಮನುಷ್ಯನನ್ನು ಮೇಲೆತ್ತುವುದು. ಮಕ್ಕಳೇ, ಇದು
ಇದನ್ನು ನಾವು ಸರ್ವಜ್ಞನ ಯಾವುದೋ ಒಂದು ಪಾಠದಲ್ಲೂ ಒಂದು ಗಮನಿಸ್ತೀವಿ ಮಕ್ಕಳೇ, ದಾಸರ ಕೀರ್ತನೆಯಲ್ಲಿ ಗಮನಿಸ್ತೀವಿ. ಎಲ್ಲ ಧರ್ಮಗಳು ಬೋಧಿಸುವುದು ಸತ್ಯವನ್ನೇ, ಆದರೆ ಬೋಧಿಸತಕ್ಕಂತಹ ಮಾರ್ಗಗಳು ಬೇರೆ ಬೇರೆ. ಹಿಂದೂ ಧರ್ಮ ಒಂದು ದಾರಿಯನ್ನು ತೋರಿಸ್ಕೊಡುತ್ತೆ, ಕ್ರೈಸ್ತ ಧರ್ಮ ಒಂದು ದಾರಿಯನ್ನು ತೋರಿಸ್ಕೊಡುತ್ತೆ, ಮುಸಲ್ಮಾನ್ ಧರ್ಮ ಒಂದು ದಾರಿಯನ್ನು ತೋರಿಸ್ಕೊಡುತ್ತೆ. ಹೀಗೆ ಹಲವು ಧರ್ಮಗಳು ಹಲವು ದಾರಿಗಳನ್ನು ತೋರಿಸ್ಕೊಡ್ತವೆ. ಆದರೆ ಆ ದಾರಿಗಳು ಕೊನೆಗೊಳ್ಳುವುದು ಒಂದೇ ಕಡೆ, ಸತ್ಯದ ಕಡೆ. ಅಲ್ಲಿ ಜ್ಞಾನದ ಬೆಳಕಿದೆ, ಮನುಷ್ಯನ ಪುನರುಜ್ಜೀವನವಿದೆ, ಮನುಷ್ಯನ ಮೇಲೆತ್ತಕ್ಕಂಥ ಒಂದು ಜವಾಬ್ದಾರಿತನವಿದೆ. ಆ ಒಂದು ಕೇಂದ್ರದಲ್ಲಿ ಎಲ್ಲರೂ ಕೂಡ ಒಗ್ಗೂಡಲೇಬೇಕು. ಅದೇ ಮೋಕ್ಷ, ಅದೇ ಮುಕ್ತಿ. ಆದರೆ ಹೇಳುವರ್ತಕ್ಕಂಥ ಮಾರ್ಗಗಳು ಅವರೊಂದು ಮಾರ್ಗದಲ್ಲಿ ಬರ್ತಾರೆ, ಇವರೊಂದು ಮಾರ್ಗದಲ್ಲಿ ಬರ್ತಾರೆ. ಆದರೆ ಮಾರ್ಗಗಳು ಬೇರೆ ಬೇರೆ ವಿನಃ ಧರ್ಮದ ಭಾವ ಒಂದೇ, ಅದು ಮನುಜನ ಬೆಳಕು. ಇದನ್ನೇ ನಮ್ಮ ರಾಧಾಕೃಷ್ಣನವರು ತಮ್ಮ ವಿದ್ವತ್ ತಪದ ಫಲವಾಗಿ ಒಂದು ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರಿಸಿದರು. ಒಂದು ಯುಗ, ಕಲಿಯುಗ, ತ್ರೇತಾಯುಗ, ದ್ವಾಪರಯುಗ, ಈ ಥರ ಯುಗಗಳು. ಆ ಯುಗವನ್ನು ಪರಿವರ್ತಿಸೋದು ಹುಡುಗಾಟ. ಅಂದರೆ ಸಾಕ್ತಿರ್ತಕ್ಕಂತಹ ಅಜ್ಞಾನದ ಗಂಡನ್ನು ಜ್ಞಾನದ ಕಡೆಗೆ ಪರಿವರ್ತಿಸೋದಿದೆಯಲ್ಲೇ, ಅದು ಸಣ್ಣ ಕೆಲಸವಲ್ಲ, ಸಾಮಾನ್ಯ ಕೆಲಸವಲ್ಲ. ಆ ಒಂದು ಬದಲಾವಣೆ ನಿಜಕ್ಕೂ ದೊಡ್ಡದು. ಆ ಒಂದು ಬದಲಾವಣೆಗೆ ಕಾರಣರಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಲ್ಲಿ ರಾಧಾಕೃಷ್ಣನ್ ಒಂದು ಯುಗದ ಪರಿವರ್ತನಾಶೀಲತೆ. ಅದು ಹೇಗೆ ಸಾಧ್ಯ ಸಾಧ್ಯ? ಭಾರತದ ಆಧ್ಯಾತ್ಮಿಕ ಪರಂಪರೆ ತುಂಬ ದೊಡ್ಡದು, ಸ್ಪಿರಿಚುಯಾಲಿಟಿ, ಸನಾತನ ಸಂಸ್ಕೃತಿ ನಿಜಕ್ಕೂ ದೊಡ್ಡದು. ಅಂಥ ಸಂಸ್ಕೃತಿ ನಿಜಕ್ಕೂ ಮನುಷ್ಯನನ್ನು ಮೇಲೆತ್ತಕ್ಕಂತಕ್ಕಂಥ ಶಕ್ತಿ. ಯಾರು ನಿಜವಾಗೂ ಈ ಒಂದು ಆಧ್ಯಾತ್ಮಿಕತೆಯನ್ನು, ಭಾರತದ ಸನಾತನ ಸಂಸ್ಕೃತಿಯನ್ನು ಯಾರು ತಿಳಿಯೋ ಪ್ರಯತ್ನ ಮಾಡ್ತಾನೋ, ನಿಜಕ್ಕೂ ಇದೊಂದು ಶ್ರೇಷ್ಠ ಧರ್ಮ, ತುಂಬ ಅತ್ಯಂತ ದೊಡ್ಡ ಧರ್ಮ. ಹಾಗಾಗಿ ಇವತ್ತು ವಿದೇಶಿಯರು ನಮ್ಮ ಒಂದು ಯೋಗಕ್ಕೆ, ನಮ್ಮ ಒಂದು ಧರ್ಮಕ್ಕೆ ಮಾರು ಹೋಗ್ತಾರೆ. ಯಾಕೆಂದರೆ ಅಂಥ ಮೌಲ್ಯವನ್ನು, ಅಂಥ ಒಂದು ಸೋದರತೆಯನ್ನು, ಭ್ರಾತೃತ್ವವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಧರ್ಮ, ನಮ್ಮ ದೇಶ, ನಮ್ಮ ದೇಶದ ಧರ್ಮ, ಮನೋಧರ್ಮ. ಬನ್ನಿ ಮಕ್ಕಳೇ, ಇಂಥ ಪುಣ್ಯದ ಭೂಮಿನಲ್ಲಿ ಜನಿಸಿರ್ತಕ್ಕಂಥ ನಾವೇ ಧನ್ಯ. ರಾಧಾಕೃಷ್ಣನ್ ಆಂಧ್ರ ಪ್ರದೇಶದ ತಮಿಳುನಾಡು ಗಡಿಯಲ್ಲಿರುವ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಕ್ರಿಸ್ತ ಶಕ 1888 ಸೆಪ್ಟೆಂಬರ್ 5ರಂದು ಜನಿಸಿದರು. ಅವರ ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ, ಅವರ ಪ್ರೀತಿ ಪಾಪ್ನ ಪತ್ನಿ ಪದ್ಮ ಅಲಿಯಾಸ್ ಶಿವಕಾಮು. ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರವನ್ನು ನೀಡಿದರು. ಮಕ್ಕಳೇ, ಇದುವರೆಗೂ ನಾನು ಜ್ಞಾನ, ಆಧ್ಯಾತ್ಮಿಕತೆ, ಸನಾತನ ಸಂಸ್ಕೃತಿ ಅಂತಕ್ಕಂಥ ದೊಡ್ಡ ದೊಡ್ಡ ಮಾತುಗಳನ್ನು ನಿಮಗೆ ಹೇಳ್ತಾ ಹೋದೆ. ಈಗ ರಾಧಾಕೃಷ್ಣನವರ ಒಂದು ಬಾಲ್ಯವನ್ನು, ಜನನ ಮತ್ತು ಸ್ಥಳವನ್ನು, ತಂದೆ ತಾಯಿಯನ್ನ ಪರಿಚಯಿಸ್ತೀನಿ ಮಕ್ಕಳೇ. ಶ್ರೀಯುತರು 1888ರಲ್ಲಿ 1888ರಲ್ಲಿ ಸೆಪ್ಟೆಂಬರ್ 5ರಂದು ತಿರುತ್ತಣಿ, ಯಾವೂರು? ತಿರುತ್ತಣಿ. ಇದು ತಮಿಳುನಾಡು ಮತ್ತು ಆಂಧ್ರದ ಗಡಿಭಾಗದಲ್ಲಿ ಬರ್ತಕ್ಕಂಥ ಒಂದು ಪುಟ್ಟ ಗ್ರಾಮ. ಇದು ಆಂಧ್ರದ, ಅದರಲ್ಲೂ ಈಗಿನ ಸೀಮಾಂಧ್ರದ ತಮಿಳುನಾಡು ಸೀಮಾಂಧ್ರ ಗಡಿ ರೇಖೆಯಲ್ಲಿ, ಆ ಸೀಮೆಯಲ್ಲಿ ಬರತಕ್ಕಂತಹ ಒಂದು ಪುಟ್ಟ ಗ್ರಾಮ ತಿರುತ್ತಣಿ. ಈ ತಿರುತ್ತಣಿಯಲ್ಲಿ ವೀರಸ್ವಾಮಿ ಮತ್ತು ಸೀತಮ್ಮ, ತಂದೆ ಹೆಸರು ವೀರಸ್ವಾಮಿ, ತಾಯಿ ಸೀತಮ್ಮ.
ನಿಮ್ಮೊಂದು 2 ಅಂಕದ ಪ್ರಶ್ನೆಗೆ ಉತ್ತರ ಇಲ್ಲೇ ಸಿಕ್ಕಿ ಹೋಗುತ್ತೆ ಮಕ್ಕಳೇ. ರಾಧಾಕೃಷ್ಣನ್ 1888 ಸೆಪ್ಟೆಂಬರ್ 5ರಂದು ತಿರುತ್ತಣಿ ಎಂಬ ಗ್ರಾಮದಲ್ಲಿ ವೀರಸ್ವಾಮಿ ಮತ್ತು ಸೀತಮ್ಮರ ಮಗನಾಗಿ ಜನಿಸಿದರು. ಇವರಿಗೆ ಪತ್ನಿಯಾಗಿದ್ದಂಥವರು ಶಿವಕಾಮು. ಇವರ ಮತ್ತೊಂದು ಹೆಸರು ಪದ್ಮ. ಇವರ ಸಾಧನೆಯಲ್ಲಿ, ಶೈಕ್ಷಣಿಕ ಸಾಧನೆಯಲ್ಲಿ, ಶೈಕ್ಷಣಿಕ ವೃತ್ತಿ ಜೀವನದಲ್ಲಿ ತುಂಬ ಸಹಕಾರ ನೀಡಿದಂತಹ ವ್ಯಕ್ತಿ ಈ ಶಿವಕಾಮು. ಇಷ್ಟು ಇವರ ಕುರಿತಾಗಿರ್ತಕ್ಕಂತಹ ಒಂದು ಸ್ಥಳ ಕಾಲದ ಪರಿಚಯ. ತಂದೆ ಹೆಸರು ವೀರಸ್ವಾಮಿ, ತಾಯಿ ಸೀತಮ್ಮ. ಕಾಲ 1888 ಸೆಪ್ಟೆಂಬರ್ 5 ನಮ್ಮ ಶಿಕ್ಷಕರ ದಿನಾಚರಣೆ, ನಮ್ಮೇ ದಿನಾಚರಣೆ, ಹೆಮ್ಮೆಯಿಂದ ಹೇಳ್ತೇವೆ. ನೀವೆಲ್ಲ ಸೇರಿ ನಮ್ಮ ಮಕ್ಕಳೇ ನಮಗೆ ಕಳೆದ ಒಂದು ತರಗತಿಯಲ್ಲಿ, ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಇದೇ 9ನೇ ತರಗತಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪ್ರೀತಿಯಿಂದ ನಮ್ಮನ್ನೊಂದು ಕಾಣಿಕೆಯನ್ನು ಕೊಟ್ಟು ಗುರು ಪ್ರೇಮವನ್ನು ಮೆರೆದಿದ್ರೆ ನಿಜಕ್ಕೂ ಸಂತೋಷ. ಅದಿರಬೇಕು. ಗುರು ಹಿರಿಯರಲ್ಲಿ ವಿನಯವನ್ನು, ಭಕ್ತಿಯನ್ನು ಯಾವ ವಿದ್ಯಾರ್ಥಿ ಇಟ್ಕೊಂಡಿರ್ತಾನೋ ಆ ವ್ಯಕ್ತಿ ನಿಜಕ್ಕೂ ಒಬ್ಬ ಬೆಳೀತಕ್ಕಂತಹ ಸಜ್ಜನನಾಗ್ತಾನೆ, ಸೌಹೃದಿಯಾಗ್ತಾನೆ. ಅದನ್ನು ಬಿಟ್ಟು ಪೋಷಕರಲ್ಲಿ, ಹಿರಿಯರಲ್ಲಿ, ಗುರುರಲ್ಲಿ ಭಕ್ತಿ ಇಲ್ಲದೆ ಅವಿನಯದಿಂದ ಯಾರು ಒಪ್ಪಿಸ್ತಾನೋ ಅವನು ಎಷ್ಟೇ ವಿದ್ಯಾವಂತನಾಗಿದ್ದರೂ ಕೂಡ ಅವನಿಗೆ ಒಂದು ಒಳ್ಳೆಯ ವ್ಯಕ್ತಿತ್ವ ಸಿಗಲಾರದು. ಅವನು ಯಾವತ್ತೂ ಸಮಾಜದಲ್ಲಿ ಗುರುತಿಸಿಕೊಳ್ಳಲಾರ. ಯಾವತ್ತೂ ಒಂದು ವಿದ್ಯೆ ಶೋಭಿಸೋದು ವಿನಯದಿಂದ. ಹಾಗಾಗಿ ಮಕ್ಕಳೇ, ಇಂಥ ಮಹಾನುಭಾವರುಗಳ ಜೀವನ ಚರಿತ್ರೆಯಿಂದ ನೀವು ವಿನಯವನ್ನು ಪಾಲಿಸಿ, ಗುರು ಹಿರಿಯರಲ್ಲಿ ಭಕ್ತಿಯನ್ನು ಇಡಿ, ಸ್ನೇಹಿತರಲ್ಲಿ ಒಂದು ವಿಶ್ವಾಸವನ್ನು ಇಡಿ, ನಂಬಿಕೆ ಇಡಿ. ಆಗ ನೋಡಿ ಆ ಗುಣಶೀಲತೆ ನಿಮ್ಮಲ್ಲೂ ಕೂಡ ಬರುತ್ತೆ. ಪ್ರಖರವಾಗಿರ್ತಕ್ಕಂಥ ಗುಣ, ವ್ಯಕ್ತಿತ್ವ ನಿಮಗಾಗುತ್ತೆ. ಈಗ ಪಟ್ಟಿಯಿಂದ ಹೊರ ಹೋಗ್ತಿದ್ದೀವಿ ಅಂತ ಭಾವಿಸ್ತಿದ್ದಾರೆ. ನಮ್ಮ ಮೇರು ನಟ, ನನ್ನ ಅಚ್ಚುಮೆಚ್ಚಿನ ನಾಯಕ ಡಾಕ್ಟರ್ ರಾಜ್ಕುಮಾರ್. ಸ್ನೇಹಿತರೆ, ಏನು ಸರ್ ಪಾಠದಲ್ಲಿ ಈ ವಿಷಯ ಹೇಳ್ತೀವಿ? ಕೇವಲ 3ನೇ ತರಗತಿಯನ್ನು ಓದಿರ್ತಕ್ಕಂಥ ವ್ಯಕ್ತಿ ತನ್ನ ಸಜ್ಜನಿಕೆಯಿಂದ, ವಿನಯತೆಯಿಂದ, ಆ ಕಲಾ ಸರಸ್ವತಿಯ ದಯೆಯಿಂದ ಇವತ್ತೂ ಕೂಡ ಅತ್ಯದ್ಭುತ ನಟನಾಗಿ ಯಾವುದೇ ಭಾಷೆಯ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತ ಕಾಣ್ತಕ್ಕಂಥ ಸಾಧ್ಯನೇ ಇಲ್ಲ ಮಕ್ಕಳೇ. ನೀವು ಮುಂದೊಂದು ದಿನ ದೊಡ್ಡವರಾಗ್ತೀರಿ. ನಾವು ನಿಮ್ಮ ವಯಸ್ಸಿನಿದ್ದಾಗ ಆ ವ್ಯಕ್ತಿ ಬಗ್ಗೆ ಯಾರು ನಮ್ಗೆ ಹೇಳಿರಲಿಲ್ಲ. ನೀವು ಅರ್ಥಂತೀವಿ. ಯಾಕೆಂದರೆ ತನ್ನ ಒಂದು ಅಭಿನಯದಲ್ಲಿ ಎಲ್ಲೂ ಕೂಡ ಧೂಮಪಾನವನ್ನಾಗಲಿ ಮದ್ಯಪಾನವನ್ನಾಗಿ ಮಾಡಲಿಲ್ಲ. ಆ ಮಾಡಲಿಲ್ಲ, ಮುಟ್ಟು ಇಲ್ಲ ಕೈಯಿಂದ. ಈಗಿನ ನಾಯಕರು ಹೆಜ್ಜೆಗೂ ಧೂಮಪಾನ. ಇದು ನಿಮ್ಮ ಮನಸ್ಸನ್ನು ಕೆರಳಿಸಲ್ವೇ? ಹಾಗಾದರೆ ರಾಜ್ಕುಮಾರ್ಗೂ ಇವ್ರಿಗೂ ವ್ಯತ್ಯಾಸ ನಿಮ್ಮ ಮುಂದೆ ಇದೆಯಲ್ಲ. ನಾನು ಇದನ್ನು ವಿನಯಕ್ಕೋಸ್ಕರ ಬಳಸ್ಕೊಂಡೆ. ಒಬ್ಬ ಕೇವಲ 3 ತರಗತಿಗಳನ್ನು ಓದಿ 3ನೇ ತರಗತಿ ಓದಿರ್ತಕ್ಕಂತಹ ಒಬ್ಬ ವ್ಯಕ್ತಿ ತನ್ನ ಸಜ್ಜನಿಕೆಯಿಂದ, ವಿನಯತೆಯಿಂದ ನಾಡಿನ ಎಲ್ಲ ಜನಸಾಮಾನ್ಯರನ್ನ ಜನಮಾನಸದಲ್ಲಿ ತನ್ನ ಹೆಸರು ಮಾಡಿದ್ದಾರೆ ಅಂದರೆ ಹುಡುಗಾಟ. ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ಈ ಪಾಠದ ಮೂಲಕ ನಿಮ್ಮನ್ನು ಕೋರ್ಕೊಳ್ಳತಕ್ಕಂಥದ್ದು ನಾನಿಷ್ಟೇ. ದಯವಿಟ್ಟು ನಿಮ್ಮ ತಂದೆ ತಾಯಿಗೆ ಗೌರವ ಕೊಡಿ. ಗುರು ಹಿರಿಯರಲ್ಲಿ ವಿನಯತೆಯನ್ನು ತೋರಿ. ಆಗ ನೋಡಿ ನಿಮ್ಮ ಬದುಕನ್ನು, ಆಗ ನೋಡಿ ನಿಮ್ಮ ಮನಸ್ಸನ್ನು. ಎಂತಹ ವಿಶಾಲತೆ ಇರುತ್ತೆ, ಎಂಥ ಶಾಂತಿ ದ್ಯೋತಕವಾಗಿರುತ್ತೆ. ಅದನ್ನು ಬಿಟ್ಟು ಬಾಯಲ್ಲಿ ಅಪಶಬ್ದಗಳನ್ನು, ಅಶ್ಲೀಲ ಮಾತುಗಳನ್ನು ಆಡೋದನ್ನು ಬಿಡಿ. ಇದು ನನ್ನಯ ಕೋರಿಕೆ. ಬನ್ನಿ ಸ್ನೇಹಿತರೆ, ನಾವು ಇನ್ನೊಂದು ಪ್ಯಾರನ್ನು ನೋಡೋಣ. ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆ ಕಲಿಯುವುದು ಇಷ್ಟವಿದೆ. ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಲಿ ಎಂಬ ಅಪೇಕ್ಷೆ. ಆದರೆ ಅದು ಸಾಧ್ಯವಾಗಲಿಲ್ಲ.
ಅನಂತರ ತಿರುಪತಿಯ ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆಗೆ ಸೇರಿಸಿದರು. ಅಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇತ್ತು. ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿದ ರಾಧಾಕೃಷ್ಣನ್ ವೆಲ್ಲೂರಿನ ಊರ್ಸ್ ಕಾಲೇಜಿಗೆ BA ಪದವಿದ 2 ವರ್ಷಗಳ ಕಲಾ ಪದವಿಗೆ ಸೇರಿದರು. ಮಕ್ಕಳೇ ಅಲ್ಲಿಗೆ ಇಲ್ಲಿ ಒಂಚೂರು ಅರ್ಥ ನಮ್ಮ ರಾಧಾಕೃಷ್ಣನ್ ಅವರ ತಂದೆಯಾದಂತಹ ವೀರಸ್ವಾಮಿಗೆ ಒಂದು ಆಸೆ ಇತ್ತು. ಏನ್ ಸಹ ಆಸೆ? ದೇಶಿ ಸ್ವಂತದ್ದು ಮನೆ ಭಾಷೆಯಾದ ನಮ್ಮ ನಾಡಿನ ಭಾಷೆಯಾದ ಸಂಸ್ಕೃತವನ್ನು, ನಡಭಾಷೆ ಅವ್ರ ನಾಡು ತಮಿಳುನಾಡು ಅಲ್ವಾ, ಆ ಒಂದು ಅಲ್ಲಿನ ಸ್ಥಳೀಯ ಭಾಷೆಯಾದ ಸಂಸ್ಕೃತವನ್ನು, ದೇಶಿ ಭಾಷೆಯಾದ ಸಂಸ್ಕೃತವನ್ನು ನನ್ನ ಮಗ ಕಲಿಯಬೇಕು, ಸಂಸ್ಕೃತದಲ್ಲಿ ಒಳ್ಳೆ ಪಾಂಡಿತ್ಯವನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದು ವೀರಸ್ವಾಮಿ ಆಸೆಯಾಗಿತ್ತು. ಆದರೆ ವೀರಸ್ವಾಮಿಯವರ ರಾಧಾಕೃಷ್ಣನ ಆಸೆ ಏನಾಗಿತ್ತು? ಇಂಗ್ಲಿಷ್ ಭಾಷೆಯನ್ನು ಕಲಿಯಬೇಕು. ಅಷ್ಟರಲ್ಲಾಗಲೇ ಭಾರತದಲ್ಲಿ ಬೀಡು ಬಿಟ್ಟಿದ್ದಂತಹ ಬ್ರಿಟಿಷರು ಶಿಕ್ಷಣ ಕ್ಷೇತ್ರದಲ್ಲೂ ತನ್ನ ಕೈಯನ್ನು ಚಾಚಿದರು. ಅಲ್ಲೇ ಸಾಕಷ್ಟು ಪ್ರೆಸಿಡೆನ್ಸಿ ಸ್ಕೂಲ್ಗಳನ್ನು ತೆರೆದಿದ್ದರು. ಕೋಲ್ಕತ್ತಾ, ಮುಂಬೈ ಮತ್ತು ಮಡ್ರಾಸ್ಗಳಲ್ಲಿ ಈ ರೆಸಿಡೆನ್ಸಿ ಸ್ಕೂಲನ್ನು, ಈಗ ನಿಮ್ಮ ಒಂದು ರೆಸಿಡೆನ್ಸಿ ಸ್ಕೂಲ್ಗಳು ಇತ್ತು ದೂರಶಾಹಿ ಕಾನ್ವೆಂಟ್ಗಳು, ಆ ಕಾಲದಲ್ಲೇ ಸುಮಾರು 100-200 ವರ್ಷಗಳ ಹಿಂದೆ ಅಂಥ ಶಾಲೆಗಳನ್ನು ತೆರೆದಿದ್ದರು. ಅಂಥ ಶಾಲೆಗಳಲ್ಲಿ ಒಳ್ಳೆ ಕಟ್ಟುನಿಟ್ಟಿನವಾದಂಥ ಶಿಕ್ಷಣವನ್ನು ನೀಡಲಾಗ್ತಿತ್ತು. ಇಂಗ್ಲಿಷ್ ಭಾಷೆಗೆ ಹೆಚ್ಚು ಒತ್ತನ್ನು ನೀಡಲಾಗ್ತಿತ್ತು. ಆ ಒಂದು ಕಠಿಣ ತರಬೇತಿಯಿಂದಾಗಿ ನಮ್ಮ ರಾಧಾಕೃಷ್ಣನವರು BA ಪೂರ್ವದ 2 ವರ್ಷದ ಕಲಾ ಶಿಕ್ಷಣದಲ್ಲಿ ಅತ್ಯುತ್ತಮ ಅಂಕವನ್ನು ಗಳಿಸಿ ಉತ್ತೀರ್ಣರಾಗಿ ತದನಂತರ BA ಪದವಿಯನ್ನು ಕೂಡ ಆಳವಾದ ಅಧ್ಯಯನದಿಂದ ಪಡ್ಕೊಳ್ತಾರೆ. ಮಕ್ಕಳೇ, ಊರ್ಸ್ ಅಂತಕ್ಕಂತಹ PU ಕಾಲೇಜ್ಗೆ ಅವರನ್ನು ಸೇರಿಸಿದರು. ಅಲ್ಲಿ 2 ವರ್ಷಗಳ ಅಧ್ಯಯನದ ನಂತರ BA ಕಾಲೇಜಿಗೆ ಸೇರಿಕೊಂಡ್ರು. BA ಪದವಿಯನ್ನು ಗಳಿಸಿದ್ರು. ಆದರೆ MA ಪದವಿಯನ್ನು ಗಳಿಸ್ಬೇಕಾದ್ರೆ ಇವರಿಗೆ ತೊಡಕು ಉಂಟಾಯಿತು. ಏನು ತೊಡಕು ಅಂದರೆ, ಮನೆಯಲ್ಲಿ ಬಡತನವಿತ್ತು. ಆ ಬಡತನದಿಂದಾಗಿ ಅವರ ಶೈಕ್ಷಣಿಕ ಜೀವನ ಕುಂಠಿತವಾಗುತ್ತಿತ್ತೇನೋ ಎಂಬ ಭಾವನೆ ಇತ್ತು. ಆದರೆ ಆ ವ್ಯಕ್ತಿಲಿ ಅಷ್ಟರಲ್ಲಾಗಲೇ ವಿದ್ಯಾರ್ಥಿಯ ಗುರಿ ಏನು, ವಿದ್ಯಾಭ್ಯಾಸ ಏನು, ವಿದ್ಯಾರ್ಥಿ ಏನನ್ನು ಮಾಡಬೇಕು, ಯಾವುದನ್ನು ಗಳಿಸ್ಕೋಬೇಕು ಅಂತಕ್ಕಂತಹ ಜ್ಞಾನ ಅವರಲ್ಲಿ ಉಂಟಾಗಿತ್ತು. ಇದನ್ನೇ ನಾವು ಜೀವನ ಚರಿತ್ರೆ ಅಂತ ತಿಳ್ಕೋಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ಒಂದು ತಿರುವು ಅನ್ನೋದಿರುತ್ತೆ. ಆ ತಿರುವೇ ಇದು. ಯಾವಾಗ ಊರ್ಸ್ ಕಾಲೇಜಿನಲ್ಲಿ ಅವರು ಶಿಕ್ಷಣವನ್ನು ಮುಗಿಸಿ BA ಪದವಿಯನ್ನು ಗಳಿಸ್ಕೊಳ್ತಿದ್ರೋ ಅಷ್ಟರಲ್ಲಾಗಲೇ ಆ ಶಾಲೆಯ ವಾತಾವರಣ ಅವರಿಗೆ ಒಂದು ರೀತಿ ಅಧ್ಯಯನದ ಹೊಸ ಮಜಲನ್ನು ತೆರೆದುಕೊಡ್ತು. ಹಾಗಾಗಿ ಅವರೇನು ಮಾಡಿದರು? ಕಠಿಣ ಶ್ರಮವನ್ನು ವಹಿಸಿದರು. ಹೆಚ್ಚು ಅಧ್ಯಯನಶೀಲರಾದರು. ಸತತ ಪ್ರಯತ್ನಗಳಿಂದ, ಸತತ ಅಧ್ಯಯನದಿಂದ ಅವೇನಾದರೂ ತಮಗಿದ್ದಂತಹ ಆ ಕಡು ಬಡತನವನ್ನು ಮರೆತು ತನ್ನ ಬದುಕಿಗೆ ಬೇಕಾದಂಥ ವಿದ್ಯಾರ್ಥಿ ವೇತನವನ್ನು ಅಷ್ಟರಿಂದಲೇ ಅವರು ಶೈಕ್ಷಣಿಕ ಜೀವನವನ್ನು ಕಟ್ಟಿಕೊಂಡು ತದನಂತರ ಮನೆ ಪಾಠ, ಮಕ್ಕಳಿಗೆ ಮನೆ ಪಾಠವನ್ನು ಹೇಳಿಕೊಳ್ಳುವ ಮೂಲಕ ಸಣ್ಣ ಹಣ ಸಂಪಾದನೆ ಮಾಡಿ ಆ ಹಣವನ್ನು ತನ್ನ ಕುಟುಂಬಕ್ಕೆ ವ್ಯವಸ್ಥೆ ಮಾಡಿ MA ಪದವಿಯನ್ನು ಗಳಿಸಬಹುದು. ಇದು ಹುಡುಗಾಟದ ಮಾತು. ಆ ಕಾಲದಲ್ಲಿ ಶಿಕ್ಷಣ ದೊರಕುತ್ತಿದ್ದೇ ಒಂದು ದುರ್ಬರ. ಆ ಶಿಕ್ಷಣ ಪಡೆಯೋಕ್ಕೋಸ್ಕರ ಇವೆಲ್ಲ ಎಷ್ಟು ಶ್ರಮ ಪಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಬೇಕು. ಅದನ್ನೇ ನಾವು ತಿಳ್ಕೋಬೇಕಾದ್ರೆ ಇವತ್ತು ನಮ್ಮ ತಂದೆ ತಾಯಿಗಳು ನನ್ನ ಮಕ್ಕಳು ಓದಲಿ, ನಮ್ಮ ಕಷ್ಟ ಅವ್ರಿಗೆ ಅರ್ಥ ಆಗೋದು ಬೇಡ, ಅವ್ರು ಕಷ್ಟಪಡೋದು ಬೇಡ ಅಂತ ಸಾಲನ್ನು ಸೂಲನ್ನು ಮಾಡಿ ಫೀಸು, ಬಟ್ಟೆ, ಬುಕ್ಸು, ಪ್ರತಿಯೊಂದು ವಗೇರ ಎಲ್ಲವೂ ಮಾಡಿಕೊಟ್ರು ಕೂಡ ನೀವು ಏನನ್ನೂ ಸೋಮಾರಿಗಳಾಗ್ತೀವಿ. ಆದರೆ ಅವರು ಇದ್ದದ್ದರಲ್ಲೇ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರೋತ್ಸಾಹಧನ, ಯಾವುದೋ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನ, ಅದರಿಂದಲೇ ಶಿಕ್ಷಣವನ್ನು ಕಟ್ಟಿಕೊಡ್ತಕ್ಕಂಥದ್ದು ಹುಡುಗಾಟ. ನಾನು ನಿಮ್ಮ ಮಟ್ಟಕ್ಕೆ ಬರ್ತೀನಿ, ನಿಮ್ಮ ಸ್ಕಾಲರ್ಶಿಪ್ ಕೊಡಿಸ್ತೀವಿ, ಸ್ಕಾಲರ್ಶಿಪ್ ಬರುತ್ತೆ,
ಅದರಿಂದ ನೀನೇನು ತಗೊಂಡಪ್ಪ ಅಂದರೆ ಬಟ್ಟೆನೋ ಏನೋ ಮತ್ತೊಂದು ತಗೊಂಡಿರ್ತಿ, ಮೊಬೈಲು ಏನೋ ತಗೊಂಡಿರ್ತಿ. ಒಂದು ಪುಸ್ತಕ ಕೊಂಡುಕೊಂಡೆ ಅಂತ ಯಾರು ಹೇಳಲ್ಲ. ಆದರೆ ಇವರಂಗಲ್ಲ, ಅದನ್ನೇ ತನ್ನ ವಿದ್ಯಾರ್ಥಿ ಜೀವನಕ್ಕೆ ಬೆಳೆಸ್ಕೊಂಡು ಬಹುಶಃ ಇವರು MA ಪದವಿಯನ್ನು ಒಳ್ಳೆ ಶಿಸ್ತಿನಿಂದ, ಕಠಿಣ ಪರಿಶ್ರಮದಿಂದ, ತುಂಬ ದೊಡ್ಡ ಪ್ರಮಾಣದ ಅಧ್ಯಯನದಿಂದ ಗಳಿಸ್ಕೊಂಡ್ರು. ಹಾಗಾಗಿ ಅವರಿಗೊಂದು ವಿದ್ವತ್ತು, ಒಂದು ಪ್ರಖರವಾಗಿರ್ತಕ್ಕಂಥ ಪಾಂಡಿತ್ಯ ಅವರ ಸಿಕ್ಕಿತ್ತು ಕೂಡ ತಪ್ಪಾಗಲಾರದು. ಮಕ್ಕಳೇ, ಇಲ್ಲಿ ಪಾಠ ಸಾಕು. ಈಗ ಈ ತರಗತಿಯಲ್ಲಿ ನಾವೇನನ್ನ ತಿಳ್ಕೊಂಡು ಅಂತಕ್ಕಂಥದನ್ನ ಮೆಲುಕಾಗಿ ನಾವು ಪಾಠವನ್ನು ನಿಲ್ಲಿಸ್ತೇವೆ. ಸೆಪ್ಟೆಂಬರ್ 5 ಆ ದಿನಕ್ಕೆ ಅರ್ಥ ಕೊಟ್ಟವರು ಯಾರು? ರಾಧಾಕೃಷ್ಣನ್. ರಾಧಾಕೃಷ್ಣನ್ ಯಾರು? ಒಬ್ಬ ಶಿಕ್ಷಕನಾಗಿ ದೇಶದ ಉನ್ನತ ಹುದ್ದೆಯಾಗಿರ್ತಕ್ಕಂಥ ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದಂತಹ ಮಹಾನುಭಾವ. ಅವರ ಜನ್ಮದಿನ ಕ್ರಿಸ್ತ ಶಕ 1888 ಸೆಪ್ಟೆಂಬರ್ 5. ಅವರ ಜನ್ಮದಿನವೇ ಇಡೀ ಶಿಕ್ಷಕ ಗುರುಕುಲಕ್ಕೆ ಒಂದು ಹೆಸರನ್ನು ತಂದುಕೊಟ್ಟಂತಹ ದಿನವಾಯಿತು. ಅವರ ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ, ಹಾಗೂ ಅವರ ಪ್ರೀತಿಪಾತ್ರ ಪತ್ನಿ ಶಿವಕಾಮ ಆಲಿಯಾಸ್ ಪದ್ಮ. ಇಷ್ಟು ಅವರ ವೈಯಕ್ತಿಕ ಪರಿಚಯ. ಇನ್ನು ನಾವು ಮೊದಲ ಕಾಲದಲ್ಲಿ ಗಮನಿಸಿದ್ವಿ, ಅವರೊಬ್ಬ ಸಾಂಸ್ಕೃತಿಕ ರಾಯಭಾರಿಯಾಗಿ ರಷ್ಯಾದಿಂದ ತನ್ನ ಸೇವೆಯನ್ನು ಮುಗಿಸಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರ ಕುರಿತು ಆ ದೇಶದ ಅಧ್ಯಕ್ಷ ಮನ ತುಂಬಿ ಹೇಳಿದಂತಹ ಜೊತೆಗೆ ಅವರ ಬಾಲ್ಯದ ಶಿಕ್ಷಣವನ್ನು ಆ ಕಡು ಬಡತನದಲ್ಲಿ ಆ ಒಂದು ಎತ್ತರ ಸ್ಥಾನಕ್ಕೆ ಒಯ್ದಂತಹ ದಾರಿಯನ್ನು ನಾವು ಈ ತರಗತಿಯಲ್ಲಿ ಗಮನಿಸಿವು. ಜೊತೆಗೆ ನಾನು ಪಾಠದ ಪರಿಚಯಕ್ಕಿಂತ ಮುಂಚೆ ಈ 3 ಪದಗಳನ್ನು ನಾನು ಹೇಳ್ಕೊಟ್ಟಿದ್ದೆ: ವ್ಯಕ್ತಿ ಚಿತ್ರ, ಜೀವನ ಚರಿತ್ರೆ ಹಾಗೂ ಆತ್ಮಕಥೆ. ಮಕ್ಕಳೇ, ಪಾಠ ಇಲ್ಲಿ ಸಾಕು. ಮನೆ ಕೆಲಸವನ್ನು ಟಿಕ್ ಮಾಡ್ಕೊಳ್ಳಿ. ಒಂದೊಂದು ವಾಕ್ಯದ ಪ್ರಶ್ನೆಗಳಿದೆ ಮಕ್ಕಳೇ, ಅವನು ಟಿಕ್ ಮಾಡ್ತಾನೆ. ರಾಧಾಕೃಷ್ಣನ್ ಅವರ ತಂದೆ ತಾಯಿಯರ ಹೆಸರು ಏನು? ವೀರಸ್ವಾಮಿ, ಸೀತಮ್ಮ. ಅಲ್ಲಿ ಈ ಟೆಕ್ಸ್ಟಲ್ಲಿ ನಮ್ಮ ಪ್ರಶ್ನೆ ಇಲ್ಲ, ನೀವು ಟಿಕ್ ಮಾಡ್ತೀವಿ. ಏನು? ರಾಧಾಕೃಷ್ಣನ್ ಅವರ ಕಾಲ ಮತ್ತು ಸ್ಥಳವನ್ನು ಹೆಸರಿಸಿ ಬರ್ಕೊಳ್ಳಿ. ಈ ಪ್ರಶ್ನೆ ಪಠ್ಯದಲ್ಲಿಲ್ಲ, ಹಾಗಾಗಿ ಈ ಪ್ರಶ್ನೆಯನ್ನು ನೀವು ಟಿಕ್ ಮಾಡ್ಕೊಳ್ಳಿ. ಮೊದಲ ಪ್ರಶ್ನೆ ಅಲ್ಲಿದೆ, ರಾಧಾಕೃಷ್ಣನ್ ಅವರ ತಂದೆ ಮತ್ತು ತಾಯಿಯರ ಹೆಸರು. ಎರಡನೇ ಪ್ರಶ್ನೆ ಇಲ್ಲಿ ನಾನು ಹೇಳಿದ್ರೆ. ಮೂರನೇ ಪ್ರಶ್ನೆ ಒಂದೊಂದು ವಾಕ್ಯದಲ್ಲೇ, ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು? ಅಪೇಕ್ಷೆ ಅಂದ್ರೆ ಬಯಕೆ. ಅವ್ರ ತಂದೆಗೆ ಏನು ಆಸೆ ಇತ್ತು? ನನ್ನ ಮಗ ದೇಶಿ ಭಾಷೆ ಸಂಸ್ಕೃತ ಕಲಿಬೇಕು ಅನ್ನೋದು ಅವರ ಆಸೆ ಇತ್ತು. ಅದೇ ಉತ್ತರ. ಹಾಗೆ ಜೊತೆಗೆ ಈ ಕ್ಲಾಸ್ನಲ್ಲಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನು 3 ಮತ್ತು 4 ವಾಕ್ಯಗಳು ಉತ್ತರಿಸ್ತಕ್ಕಂಥ ಒಂದು ಪ್ರಶ್ನೆ ಇದೆ ಮಕ್ಕಳೇ. ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು? ಆ ಪ್ರಶ್ನೆಯನ್ನು ಟಿಕ್ ಮಾಡಿಬಿಡಿ. ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು? ಜೊತೆಗೆ ರಾಧಾಕೃಷ್ಣನ್ ಅವರ ವಿದ್ಯಾಭ್ಯಾಸ ಎಲ್ಲೆಲ್ಲಿ ನಡೆಯಿತು? 2 ಪ್ರಶ್ನೆ ನಾವು ತಿಳಿಸಿ ಮಕ್ಕಳೇ. ಒಂದೇ ಒಂದು ಸಂದರ್ಭ ಇದೆ ಮಕ್ಕಳೇ, ಟಿಕ್ ಮಾಡ್ಕೊಳ್ಳಿ. ಮೊದಲನೇ ಸಂದರ್ಭ, ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ಇಲ್ಲಿ ಬರುತ್ತೇಳಿ ಸ್ಟಾಲಿನ್ ಬೀಳ್ಕೊಡುಗೆ ಸಮಾರಂಭ. ಆ ಸಂದರ್ಭನ ನೆನಪಿಟ್ಕೊಂಡು ಆ ವಾಕ್ಯವನ್ನು ಸಂದರ್ಭ ಸಹಿತವಾಗಿ ಅರ್ಥಪೂರ್ಣವಾಗಿ ಬರಿ. ಇಷ್ಟು ಮಕ್ಕಳೇ ಸಾಕು. ಇಷ್ಟು ಮನೆಗೆಲಸವನ್ನು ನೀವು ಮಾಡಿ ಮುಂದಿನ ತರಗತಿಯಲ್ಲಿ ನಾವು ರಾಧಾಕೃಷ್ಣನ್ ಅವರ ಅಧ್ಯಾಪಕ ವೃತ್ತಿಯ ಸಾಧನೆಗಳನ್ನು ಹಾಗೂ ನಾನಾ ವಿಶ್ವವಿದ್ಯಾಲಯಗಳು ಅವರಿಗೆ ಕೊಟ್ಟ ಒಂದು ಬೀಳ್ಕೊಡುಗೆಯನ್ನು, ಅದರಲ್ಲೂ ಎಸ್ಪೆಷಲಿ ನಮ್ಮ ಮೈಸೂರು
ಮೈಸೂರು ವಿಶ್ವವಿದ್ಯಾಲಯದಲ್ಲಿ ರಾಧಾಕೃಷ್ಣನ್ನವರ ಬೀಳ್ಕೊಡುಗೆಯೇ ಒಂದು ಅದ್ಭುತ ಕಥೆ. ಯಾರ ಬಾಯೆಲ್ಲರ ಕೇಳಿ ರಾಧಾಕೃಷ್ಣನ್ ಅಂದ ತಕ್ಷಣ ನೆನಪಾಗೋದು ಮೈಸೂರು. ಯಾಕೆ ಮೈಸೂರು? ಮೈಸೂರು ವಿಶ್ವವಿದ್ಯಾಲಯದಿಂದ ಅವ್ರನ್ನ ಬೀಳ್ಕೊಡ್ಬೇಕಾದ್ರೆ ಅಲ್ಲಿ ಸುತ್ತಮುತ್ತ ನೆರೆದಿದ್ದಂಥ ವಿದ್ಯಾರ್ಥಿಗಳು ಅದೆಷ್ಟು ನೊಂದ್ಕೊಂಡ್ರು ಅದು ಹೇಳ್ತಿದ್ರು. ಯಾಕಪ್ಪ, ಅಷ್ಟು ಅಚ್ಚುಮೆಚ್ಚಿನ ಪ್ರೀತಿ ಪಾತ್ರ ಗುರುಗಳಾಗಿದ್ದರು ರಾಧಾಕೃಷ್ಣ. ಅಷ್ಟು ಭಾವಪರವಶರಾಗಿ ಆ ಕುದುರೆ ಸಾರೋಟಿನ ಕುದುರೆಗಳೇ ತಾವಾಗಿ ಹಲವು ಪುಷ್ಪಗಳಿಂದ ಅಲಂಕರಿಸಿದಂಥ ಸುಪ್ಪತ್ತಿನ ಹಾಸಿಗೆಯಲ್ಲಿ ಗುರುಭಕ್ತಿಯನ್ನು ಮೆರೆದಂತಹ ಆ ವಿದ್ಯಾರ್ಥಿಗಳ ಹಾಗೂ ಆ ರಾಧಾಕೃಷ್ಣನವರ ಬೀಳ್ಕೊಡುಗೆ ಸಮಾರಂಭ ನಿಜಕ್ಕೂ ಇತಿಹಾಸ ಪುಟಗಳಲ್ಲಿ ಉಳಿತಕ್ಕಂಥ ಒಂದು ಅದ್ಭುತ ಕಥೆ. ಅದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಇಷ್ಟು ಈ ತರಗತಿಗೆ ಸಾಕು. ಥ್ಯಾಂಕ್ಸ್.